बिम्बः स्वैश्वर्यकान्तिप्रदतः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावातेडमूकोऽपि वाग्मी जडमतिरपि जन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेव हि चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भातिश्रीजगतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम वामे भूमिसुता परस्तु हनुमान् पृष्ठे सुमित्रासुतः शत्रुघ्नो भरतश्च पार्श्वदलयोः वायव्यकोणादिषु सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिं रामं भजे श्यामलं स्वस्तिस्तु अशेषसन्मङ्गलानि भवन्तु हरिः ಓಂ ಪುರುಶ್ಲೋಕಾಂತ ಭಾಗದಲ್ಲಿ ಅತ್ಯಂತ ಪರಮಮಂಗಳಕರವಾದಂತಹ ಸರ್ವೋತ್ಕೃಷ್ಟವಾದ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಆನಂದ ರಾಮಾಯಣದ ಅನುವಾದವನ್ನು ಮಾಡ್ತಾ ಅದರ ಚಿಂತನೆಯನ್ನು ಮಾಡ್ತಾ ಸರ್ವೋತ್ತಮನಾದಂತಹ ಲಕ್ಷ್ಮೀಪತಿಯಾದ ನಾರಾಯಣನಿಗೂ ಲಕ್ಷ್ಮೀದೇವಿಗೂ ಕೂಡ ನಿನ್ನೆ ದಿವಸ ದಶರಥನ ಜನಕ ಮಹಾರಾಜನ ಸನ್ನಿಧಾನದಲ್ಲಿ ಅವರ ಸಮ್ಮುಖದಲ್ಲಿ ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂತ ಹೇಳಿದರೆ ಅಂದೆಂದು ತ್ರೇತಾಯುಗದಲ್ಲಿ ಅಥವಾ ದ್ವಾಪರದಲ್ಲಿ ಲಕ್ಷ್ಮೀನಾರಾಯಣರ ಕಲ್ಯಾಣ ಆಯಿತು, ಅದರಿಂದ ನಮಗೇನು ಉಪಯೋಗ ಅಂತ ತಿಳಿದರೆ ನಾವು ಅನುಸಂಧಾನಪೂರ್ವಕವಾಗಿ ಅವರ ಕಲ್ಯಾಣವನ್ನು ಚಿಂತನೆ ಮಾಡಬೇಕು. ಯಾವ ಪ್ರಕಾರವಾಗಿ ಅಂದರೆ, ನಿನ್ನೆ ಜನಕ ಮಹಾರಾಜ ತನ್ನ ಮಗಳಾದಂತಹ ಸೀತಾದೇವಿಯನ್ನ ರಾಮನಿಗೆ ಕೊಟ್ಟು ಕೃಷ್ಣಾರ್ಪಣ, ರಾಮನಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟ. ಅಂದರೆ ನಮ್ಮಲ್ಲಿರುವಂತಹ ಸಂಪತ್ತು ಏನಿದೆ ಅಲ್ಲ, ಇದೇ ಲಕ್ಷ್ಮೀದೇವಿ ಇದ್ದ ಹಾಗೆ. ಇದನ್ನು ನಾವು ಭಗವಂತನಿಗೆ ಕೊಡೋದು ಅಂದರೆ ಧರ್ಮ ಕಾರ್ಯಗಳಿಗೆ ಭಗವಂತನಿಗೆ ಅದನ್ನು ವಿನಿಯೋಗ ಮಾಡಿದಿವಿ ಅಂತ ಹೇಳಿದರೆ ಅದು ನಿಜವಾದಂತಹ ಲಕ್ಷ್ಮೀನಾರಾಯಣರ ಕಲ್ಯಾಣ. ನಾವು ಜನಕ ಮಹಾರಾಜರಾಗಬೇಕೇ ಹೊರತು ಭೀಷ್ಮಕ ಮಹಾರಾಜರಾಗಬಾರದು. ಭೀಷ್ಮಕ ಮಹಾರಾಜ ತನ್ನ ಮಗಳಾದ ರುಕ್ಮಿಣೀ ದೇವಿಯನ್ನ ಶಿಶುಪಾಲನೆಗೆ ಕೊಡುವುದಕ್ಕೆ ಒಪ್ಪಿದ. ಅದು ಬಲವಂತವಾಗಿ ಒಪ್ಪುದನೋ ಮಾನಸಿಕವಾಗಿ ಒಪ್ಪುದನೋ ಅದು ಆಮೇಲಿನ ಪ್ರಶ್ನೆ, ಅಥವಾ ಮಕ್ಕಳು ಒಪ್ಸಿದ್ರು. ಅಂತೂ ಕೂಡ ಕನ್ಯಾದಾನ ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ ತನ್ನ ಮಗಳಾದ ರುಕ್ಮಿಣಿಯನ್ನ. ಕೃಷ್ಣ ಪರಮಾತ್ಮನೇ ಬಂದ, ಕರ್ಕೊಂಡು ಹೋದ, ವಿವಾಹ ಮಾಡಿಕೊಂಡ. ಅಂದ್ರೆ ಏನರ್ಥ ಆಯ್ತು ಗೊತ್ತಾ? ನಮ್ಮಲ್ಲಿರುವ ಸಂಪತ್ತನ್ನ ನಾವು ದೇವರಿಗಾಗಿ ಅರ್ಪಣೆ ಮಾಡ್ಲಿ ಬಿಡ್ಲಿ, ಆ ಸಂಪತ್ತು ದೇವರಿಗೆ ಸೇರೋದು. ನಾವು ಕೊಟ್ರೆ ಪುಣ್ಯ ಬರುತ್ತಷ್ಟೆ. ನಮ್ಮಲ್ಲಿರುವ ಸಂಪತ್ತು ಅದು ಕಡೆಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದಾಗ ಎಲ್ಲಾ ಕಡೆಗೂ ಹೋಗಿ ಕಡೆಗೆ ಅದು ದೇವರನ್ನೇ ಹೇಗೆ ಸೇರುತ್ತೋ, ಆ ಎಲ್ಲ ಸಂಪತ್ತು ಕಡೆಗೆ ಹೋಗಿ ಸೇರೋದು ದೇವರನ್ನೇ. ಆದ್ರೆ ಇದು ದೇವರಿಗೆ ಸೇರಬೇಕು ಅನ್ನುವ ಅನುಸಂಧಾನ ನಮ್ಮಲ್ಲಿದ್ದರೆ ಅದರಿಂದ ನಮಗೆ ಪುಣ್ಯ ಬರುತ್ತೆ. ಹಾಗಾಗಿ ನಮ್ಮಲ್ಲಿರುವ ಸಂಪತ್ತು, ಎಲ್ಲ ರೀತಿಯಾದ ಸಂಪತ್ತುಗಳಿಗೂ ಅಭಿಮಾನಿಯಾದವಳು ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿಯನ್ನ ಜನಕ ಯೋಚನೆ ಮಾಡಿದನಲ್ಲ, ರಾಮ ಬರ್ತಾನೆ, ರಾಮನಿಗಾಗಿಯೇ ಸೀತೆ ಮೀಸಲು ಅನ್ನುವ ಅನುಸಂಧಾನ ಇದ್ದ ಹಾಗೆ ನನ್ನಲ್ಲಿರುವ ಪ್ರತಿಯೊಂದು ಸಂಪತ್ತು ಇದು ರಾಮನಿಗೆ ಮೀಸಲು, ರಾಮನಿಗೆ ಅರ್ಪಣೆ ಮಾಡಬೇಕು ನಾವು ಅನ್ನುವ ಅನುಸಂಧಾನ ಇತ್ತು ಅಂದ್ರೆ ಅದು ನಮ್ಮ ಮಾನಸಿಕವಾಗ ಲಕ್ಷ್ಮೀನಾರಾಯಣರ ಕಲ್ಯಾಣ ಆದಂತೆಯೇ. ಇಂಥ ಲಕ್ಷ್ಮೀನಾರಾಯಣರ ಕಲ್ಯಾಣವನ್ನು ಮಾಡಿಕೊಂಡು ಪರಶುರಾಮ ದೇವರ ಪ್ರಸಂಗದಿಂದ ರಾಮಚಂದ್ರ
ಸರ್ವೋತ್ತಮನಾದಂತಹ ಲಕ್ಷ್ಮೀಪತಿಯಾದ ಸರ್ವದೋಷ ದೂರನಾದಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾದ ನಾರಾಯಣನೇ ರಾಮಚಂದ್ರ ಅನ್ನುವುದರಲ್ಲಿ ಯಾವ ಸಂಶಯವೂ ಬೇಡ ಅನ್ನುವ ಹರಿಸರ್ವೋತ್ತಮತ್ವದ ಮತ್ತು ರಾಮಚಂದ್ರ ಸರ್ವೋತ್ತಮನಾದ ನಾರಾಯಣನೇ ಹೊರತು ಸಾಮಾನ್ಯವಾದ ಮನುಷ್ಯನಲ್ಲ ಅನ್ನುವ ಅದ್ಭುತವಾದ ಸಂದೇಶ ಪರಶುರಾಮ ದೇವರ ಪ್ರಸಂಗದಿಂದ ನಮಗೆ ತಿಳಿಯುತ್ತೆ. ಅನೇಕ ಕಡೆ ಭಗವಂತನ ಸರ್ವೋತ್ತಮತ್ವವನ್ನ ಲಕ್ಷ್ಮೀದೇವಿಯರು ನಿರೂಪಣೆ ಮಾಡ್ತಾರೆ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಕೈಯಲ್ಲಿ ಹಾರವನ್ನು ಕೊಟ್ಟಾಗ ಎಲ್ಲ ದೇವತೆಗಳ ನ್ಯೂನ್ಯತೆಗಳನ್ನು ಹೇಳಿ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿ ತಾನು ಭಗವಂತನಿಗೆ ಮೀಸಲು ಅನ್ನೋದನ್ನು ಲಕ್ಷ್ಮೀದೇವಿ ಬಾಯಿಂದ ಭಗವಂತನ ಸರ್ವೋತ್ತಮತ್ವದ ಚಿಂತನೆ, ಕೆಲವು ಕಡೆ ವಾಯುದೇವರ ಬಾಯಿಂದ, ಕೆಲವು ಕಡೆ ರುದ್ರಾದಿ ದೇವತೆಗಳಿಂದ, ಇಂದ್ರಾದಿ ದೇವತೆಗಳಿಂದ ಭಗವಂತನ ಸರ್ವೋತ್ತಮತ್ವವನ್ನ ಆಯಾ ಪ್ರಸಂಗಗಳು ವರ್ಣನೆ ಮಾಡಿದರೆ, ಈ ಪರಶುರಾಮ ದೇವರ ಪ್ರಸಂಗದಿಂದ ದೇವರೇ ಇನ್ನೊಂದು ರೂಪದ ಸರ್ವೋತ್ತಮತ್ವದ ಪ್ರತಿಪಾದನೆ ಮಾಡಿ ಜೊತೆಯಲ್ಲಿ ರಾಮ ನಾರಾಯಣನೇ ಅನ್ನುವುದನ್ನ ಸಿದ್ಧ ಮಾಡಿದಂತಹ ಪ್ರಸಂಗ ಬಹಳ ಪ್ರಮುಖವಾದ ಪ್ರಸಂಗ. ಈ ಪ್ರಸಂಗವನ್ನ ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಬಹಳಷ್ಟು ಶ್ಲೋಕಗಳಿಂದ ನಿರೂಪಣೆ ಮಾಡುತ್ತಾರೆ. ಏಕೆಂದ್ರೆ ಭಗವಂತನ ಅವಯವಗಳಲ್ಲಿ ಅಥವಾ ಭಗವಂತನ ಅವತಾರಗಳಲ್ಲಿ ನಾವು ಭೇದವನ್ನು ಎಣಗಿಸಿದ್ವಿ ಅಂತಂದ್ರೆ ನವವಿಧ ದ್ವೇಷದಲ್ಲಿ ಅದೂ ಒಂದು ರೀತಿಯಾದ ದ್ವೇಷಕ್ಕೆ ಕಾರಣವಾಗತ್ತೆ. ಎಂದಿಗೂ ಕೂಡ ಭಗವಂತನ ಅವತಾರಗಳಲ್ಲಿ ನಾವು ಭೇದವನ್ನ ಕಲ್ಪನೆ ಮಾಡಬಾರದು, ಭಗವಂತನ ಅವಯವಗಳಲ್ಲಿ ಭೇದವನ್ನ ಕಲ್ಪನೆ ಮಾಡಬಾರದು. ಭಗವಂತನ ಅವತಾರಗಳು ಯಾವುದು, ಸಾಕ್ಷಾತ್ ಅವತಾರಗಳು ಯಾವುದು, ಯಾವುದರಲ್ಲಿ ಅಂಶ, ಯಾವುದರಲ್ಲಿ ಆವೇಶಾದಿಗಳು ಇದೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಗುರುಗಳಿಂದ ತಿಳಿದು ಚೆನ್ನಾಗಿ ಉಪಾಸನೆ ಮಾಡಿದಾಗ ಮಾತ್ರ ಭಗವದ್ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ ಅನ್ನೋದನ್ನ ಆ ಪ್ರಸಂಗದಿಂದ ನಾವು ತಿಳಿಯಬೇಕು. ಹಾಗಾಗಿ ಪರಶುರಾಮ ದೇವರು ಸಾಕ್ಷಾತ್ ನಾರಾಯಣನೇ, ನಾರಾಯಣನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಸರ್ವೋತ್ತಮತ್ವದ ಪ್ರತಿಪಾದನೆ ಮಾಡುವ ಅದ್ಭುತವಾದ ಪ್ರಸಂಗ ಪರಶುರಾಮ ದೇವರ ಪ್ರಸಂಗ. ಅಂಥ ಚಿಂತನೆ ಆದಮೇಲೆ ಅಲ್ಲಿಂದ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಭಾರೀ ಸ್ವಾಗತ. ಅಲ್ಲಿ ಅನೇಕ ವರ್ಷಗಳ ಕಾಲ ಬಹಳ ಚೆನ್ನಾಗಿ ಉತ್ತಮವಾದ ರೀತಿಯಲ್ಲಿ ಭಗವಂತ ತನ್ನ ಗೃಹಸ್ಥಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಾ ಬರ್ತಾನೆ. ಅದಕ್ಕೆಲ್ಲ ಬಹಳಷ್ಟು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಉಪನ್ಯಾಸ ಮಾಡಬೇಕಾದಾಗ ಅದೆಲ್ಲದರ ವರ್ಣನೆಯನ್ನು ನಾವು ವಿಶೇಷವಾಗಿ ಕಾಣಬಹುದು. ಅಂತೂ ಒಬ್ಬ ಗೃಹಸ್ಥನಾದವನು ಯಾವ ರೀತಿ ತನ್ನ ಕ್ಷತ್ರಿಯನಾದವನು ಅವನ ವರ್ಣಕ್ಕೆ, ಅವನ ಆಶ್ರಮಕ್ಕೆ ಉಚಿತವಾದ ರೀತಿಯಲ್ಲಿ ಸಾಮಾನ್ಯ ಮನುಷ್ಯರಂತೆ ಆ ಎಲ್ಲ ಆಚರಣೆಗಳನ್ನು ಮಾಡ್ತಾ ಬರ್ತಾನೆ. ಕೇವಲ ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣ ಅಂತ ಹೇಳಿದ ಹಾಗೆ ಶಿಕ್ಷಣಕ್ಕೋಸ್ಕರ ಇಷ್ಟೆಲ್ಲ ಆಚರಣೆಗಳನ್ನು ಮಾಡ್ತಾ ಬರ್ತಾನೆ. ಮಾವನಾದವನು ಅಳಿಯನನ್ನ ದೀಪಾವಳಿಯ ಹಬ್ಬಕ್ಕೆ ಕರೆಸಿ ಯಾವೆಲ್ಲ ರೀತಿಯಾಗಿ ನೋಡಿಕೊಳ್ಳಬೇಕು, ಯಾವ ಯಾವ ಹಬ್ಬಗಳಿಗೆ ಮಗಳು ಅಳಿಯನ್ನ ಕರೆಸಬೇಕು, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ಹಬ್ಬಗಳ ವಿಚಾರಣೆ ವಿಷಯಗಳು ಮತ್ತೆ ದೈನಂದಿಕವಾದಂತಹ ಮಹಾಯಜ್ಞಗಳು ಎಲ್ಲದರ ವಿಚಾರವನ್ನು ಅದ್ಭುತವಾದ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಏವಂ ತ್ರೇತಾಯುಗೆ ರಾಮಂ ನಗರ್ಯಾಂ ಸೀತೆಯಾ ಸುಖಂ ಕ್ರೀಡಂತಂ ನಾರದೇಭ್ಯೋ ಕೇಬ್ಧೆ ಯಯಾವಾಕಾಶವರ್ತ್ಮನ ಅಥ ರಾಮೋ ಮುನಿಂ ಪೂಜ್ಯ ಸೀತಾಯ ಲಕ್ಷ್ಮಣೇನ ಚ ಶುಶ್ರಾವ ವಚನಂ ತಸ್ಯ ಸುರೇರಿಜ್ಞಾಪಿತಂ ಚಯತ್. ಈ ರೀತಿಯಾಗಿ ಸುಮಾರು ಒಂದು 12 ವರ್ಷಗಳ ಕಾಲ ಇದೇ ರೀತಿಯಾದಂತಹ ಜೀವನವನ್ನ ರಾಮಚಂದ್ರ ಕಳೀತಾ ಇರ್ತಾನಂತೆ. ಒಂದು ದಿವಸ ನಾರದರು ಸಂಚಾರತ್ವೇನ ಬರಬೇಕಾದಾಗ ರಾಮದೇವರ ಪಟ್ಟಣಕ್ಕೆ ಬರ್ತಾರಂತೆ, ರಾಮದೇವರ ಆಸ್ಥಾನಕ್ಕೆ ಬರ್ತಾನಂತೆ. ರಾಮಚಂದ್ರ ದೇವರು ಸೀತಾದೇವಿಯರು ಏಕಾಂತದಲ್ಲಿ ಕೂತಿದ್ದಾರೆ. ಆ ಸಂದರ್ಭದಲ್ಲಿ ನಾರದರು ನಿಹತ್ಯ ರಾವಣಂ ಯುದ್ಧೇ ತಥೋ ರಾಜ್ಯಂ ಕುರುಷ್ವಹಿ ಅಂಗೀಕೃತ್ಯ ರಘುಶ್ರೇಷ್ಠಸ್ಥಂ ಮುನಿಂ ವಿಸಸರ್ಜಯತ್ ಅಥೋ ರಾಮಬ್ರವೀತ್ ಸೀತಾ ಮಮ ರಾಜ್ಯಾಭಿಷೇಚನಂ ಕರ್ತು ಕಾಮೋಸ್ತಿ ತತ್ರಾಹಂ ವಿಘ್ನಮುಪಾತ್ಪಾದ್ಯ ದಂಡಕಂ ಗಚ್ಛಾಮಿ ರಾವಣಾದೀನಾಂ ವದಾರ್ಥಂ ಲಕ್ಷ್ಮಣೇನ ಚ ಅಯೋಧ್ಯಾಯಾಂ ಚ ವಸಾತ್ರತ್ವಂ ಕೌಸಲ್ಯಾಂ ಪಾರ್ಥಿವಂ ಭಜ ತದ್ರಾಮವಚನಂ ಶ್ರುತ್ವಾ ಪ್ರಣಿಪತ್ಯ ರಘೋತ್ತಮಂ ಉವಾಚ ಮಧುರಂ ವಾಕ್ಯಂ ವನಂ ಮಾಂ ತ್ವಂ ನಯ ಪ್ರಭೋ. ಸ್ಪಷ್ಟವಾಗಿ ಋಷಿಗಳು ತಿಳಿಸಿಕೊಡ್ತಾರೆ ಈ ಶ್ಲೋಕಗಳಲ್ಲಿ. ನಾರದರು ಬಂದು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನೀನು ಅವತಾರ ಮಾಡಿದ ಕಾರಣಗಳಲ್ಲಿ ಅನೇಕ ಕಾರಣಗಳಲ್ಲಿ ಬಹಳ ಪ್ರಧಾನವಾದ ಕಾರಣ ಅನೇಕ ಸಜ್ಜನರನ್ನ ಅನುಗ್ರಹ ಮಾಡುವುದು ಒಂದು ಕಡೆಯಾದರೆ ರಾವಣ ಕುಂಭಕರ್ಣರನ್ನ ಸಂಹಾರ ಮಾಡಿ ಮತ್ತೆ ಜಗತ್ತಿನಲ್ಲಿ ಧರ್ಮ ಜ್ಞಾನ ಶಾಂತಿ ಎಲ್ಲವನ್ನ ಕಾಪಾಡೋದಕ್ಕಾಗಿ ತಾವು ಅವತಾರ ಮಾಡಿದ್ದೀರಾ. ನಿಹತ್ಯ ರಾವಣಂ ಯುದ್ಧೇ ತೋ ರಾಜ್ಯಂ ಕುರುಷ್ವಹಿ. ಸ್ವಾಮಿ ಮುಂದಿನ ಕಾರ್ಯ ನಿಮ್ಮಿಂದ ಆದಷ್ಟು ಬೇಗ ಆಗಬೇಕು, ಆದಷ್ಟು ಬೇಗ ಸಾವಿರಾರು ಜನ ದೈತ್ಯರ ಲಕ್ಷಾಂತರ ಜನ ದೈತ್ಯರನ್ನು ಸಂಹಾರ ಮಾಡಿ
ಪ್ರಧಾನವಾಗಿ ರಾವಣ ಕುಂಭಕರ್ಣನ ಸಂಹಾರ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡು ಅಂತ ಹೇಳಿ ನಾರದರು ಬಂದು ಏಕಾಂತದಲ್ಲಿರಬೇಕಾದಾಗ ಸೀತಾರಾಮರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ಆಗ ಪ್ರಾರ್ಥನೆ ಆದ ಕೂಡಲೇ ನಾರದರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿ ಅವರಿಗೆ ಸಂತೈಸಿ ಅವರನ್ನ ಕೊಟ್ಟು ಕಳಿಸ್ತಾರಂತೆ. ಇಷ್ಟಾದ ಮೇಲೆ ರಾಮದೇವರು ಸೀತಾದೇವಿಯೊಡನೆ ಮಾತನಾಡ್ತಾರಂತೆ. ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಮುಂದೆ ಏನೇನಾಗತ್ತೆ ಇರುವ ಪ್ರತಿಯೊಂದು ವಿಚಾರವೂ ಹೇಳ್ತಾರೆ. ಮುಂದೆ ನಮ್ಮ ಅಪ್ಪ ಬಂದು ನಿನಗೆ ರಾಜ್ಯಾಭಿಷೇಕ ಆಗತ್ತೆ, ಪಟ್ಟಾಭಿಷೇಕ ಆಗತ್ತೆ ಅಂತ ಹೇಳ್ತಾರೆ. ಮಂಥರೆಯ ಮಾತನ್ನ ಕೇಳಿ ಕೈಕೇಯಿ ಇದನ್ನ ಅಡ್ಡಪಡಿಸ್ತಾಳೆ. ನಾನು ವನವಾಸಕ್ಕೆ ಹೋಗಬೇಕಾಗತ್ತೆ, ಹೋಗು ಬರ್ತೀನಿ, ಮುಂದೆ ರಾವಣ ಕುಂಭಕರ್ಣನ ಸಂಹಾರ ಮಾಡಿಕೊಂಡು ಬರ್ತೀನಿ ಎನ್ನುವ ಮಾತನ್ನ ರಾಮದೇವರು ಸೀತಾದೇವಿ ಮುಂದೆ ಆಡಿದರೆ, ಉವಾಚ ಮಧುರಂ ವಾಕ್ಯಂ, ಭಗವಂತನ ಈ ಮಾತುಗಳನ್ನು ಕೇಳಿದ ತಕ್ಷಣನೇ ಸೀತಾದೇವಿ ಹೇಳ್ತಾಳಂತೆ, ಸ್ವಾಮಿ ನೀವು ಹೇಳಿದ್ದೆಲ್ಲ ಸರಿ, ಆದರೆ ವನಂ ಮಾಂ ತ್ವಂ ನಯ ಪ್ರಭು, ಸ್ವಾಮಿ ನನ್ನನ್ನೂ ಕೂಡ ನಿಮ್ಮ ಜೊತೆ ಕಾಡಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ರಾಮದೇವರು ಹೇಳ್ತಾರಂತೆ, ನಾನು ಕಾಡಿಗೆ ಹೊರಟಿರೋದು ಟ್ರಿಪ್ ಅಲ್ಲ. ಇವತ್ತಿನ ಕಾಲಕ್ಕೆ ಹೇಳ್ತಿರ್ತಾರೆ ಟ್ರಿಪ್ಗೆ ಹೋಗಿ ಬರ್ತೀನಿ ಅಥವಾ ಏನಾದ್ರು ಟೂರ್ಗೆ ಹೋಗಿ ಬರ್ತೀನಿ, ಏನೋ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತೀನಿ, ಹಾಗೆ ಹೀಗೆ ಏನೇನೋ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ನಾನು ಹೋಗ್ತಿರೋದಲ್ಲಮ್ಮ, ನಾನು ಹೋಗ್ತಿರೋದು ವನವಾಸಕ್ಕೆ. ಅಲ್ಲಿ ಯಾವುದೇ ರೀತಿಯಾದಂತಹ ಮಲಗಲಿಕ್ಕೆ, ಉಣ್ಲಿಕ್ಕೆ, ತಿನ್ಲಿಕ್ಕೆ ಯಾವ ವ್ಯವಸ್ಥೆಯೂ ಇರೋದಿಲ್ಲ. ಸ್ನಾನಕ್ಕೆ, ವಿಶ್ರಾಂತಿ ಕೋಣೆ, ಯಾವ ಸುಖ ಸೌಭಾಗ್ಯಗಳು ಅಲ್ಲಿರೋದಿಲ್ಲ. ಒಳ್ಳೆ ಋಷಿಗಳಂತೆ ನಾವು ಜೀವನ ಮಾಡಬೇಕಾಗತ್ತಲ್ಲಿ. ಹಾಗಾಗಿ ನಾನು ವನವಾಸಕ್ಕೆ ಹೋಗ್ತಿರೋದು, ಹಾಗಾಗಿ ನಾನೊಬ್ಬನೇ ಹೋಗಿ ಬರ್ತೀನಿ ಎನ್ನುವ ನಾಟಕದ ಕೆಲವು ಮಾತುಗಳನ್ನು ಆಡ್ತಾರಂತೆ. ಅದಕ್ಕೆ ಸೀತಾದೇವಿಯರು ಹೇಳ್ತಾರಂತೆ, ಸ್ವಾಮಿ ದಯಮಾಡಿ ನನ್ನನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ರಿ ಅಂತ. ಯಾತಕ್ಕೆ ಅಂದ್ರೆ ಒಂದು 3 ಕಾರಣವನ್ನ ಕೊಡ್ತಾಳಂತೆ ಮಹಾತಾಯಿ. ಮೊದಲನೇದಾಗಿ ಗಂಡನನ್ನ ಅನುಸರಣೆ ಮಾಡಬೇಕಾದದ್ದು ಹೆಂಡತಿಯರ ಕರ್ತವ್ಯ ಅಂತ. ಇವತ್ತಿ ಮಾತು ನಾವೇನಾದ್ರೂ ಹೇಳಿದ್ವಿ ಅಂದ್ರೆ, ಆಚಾರ್ಯ ಗಂಡ ಹೆಂಡತಿ ಇಬ್ರು ಒಂದೇ, ಅನುಸಾರ ಮಾಡೋದು ನಾವೇನೋ ಅವನಿಗಿಂತಲೂ ಚಿಕ್ಕವರ, ನಮ್ಮಿಬ್ಬರಲ್ಲಿ ದೊಡ್ಡವರು ಚಿಕ್ಕವರು ಏನ್ ಬರೋದು ಆಚಾರ ನಾವೆಲ್ಲ ಒಂದೇ, ಹೀಗೆಲ್ಲ ಏನೇನೋ ಮಾತುಗಳನ್ನು ಆಡ್ತಾರೆ. ಇದೇ ಮಾತನ್ನ ತಂದೆ ತಾಯಿಗಳಿಗೆ ಆಡ್ತೀವ ನಾವು ತಂದೆ ತಾಯಿಗಳು ಒಂದೇ, ಶಿಷ್ಯರು ನಾವು ಗುರುಗಳು ಒಂದೇ. ಹೇಗಲ್ಲವೋ ಗಂಡ ಹೆಂಡತಿಯರು ಸ್ನೇಹ ಭಾವದಿಂದ ಜೀವನ ಮಾಡಬೇಕು ಅನ್ನೋದು ಎಷ್ಟು ಸತ್ಯವೋ, ಅದೇ ರೀತಿಯಾಗಿ ಗಂಡನು ಎಲ್ಲ ರೀತಿಯಲ್ಲೂ ಹೆಂಡತಿಯ ಒಳಿತಿಗಾಗಿ ಕೆಲವು ನಿರ್ಧಾರಗಳನ್ನು ತಗೊಂಡಾಗ ಅದಕ್ಕೆ ಅನುಸರಣೆ ಮಾಡಬೇಕಾದದ್ದು ನಿಜವಾದ ಹೆಂಡತಿಯ ಕರ್ತವ್ಯ. ಒಳ್ಳೆಯದು ಯಾರು ಹೇಳಿದಾಗ ಅದನ್ನು ಕೇಳಬೇಕು ಅನ್ನೋದು ಅಷ್ಟೇ ಸತ್ಯ, ಇಲ್ಲ ಅಂತ ಅಲ್ಲ. ಅದರೊಟ್ಟಿಗೆ ಗಂಡನನ್ನ, ಅದರಲ್ಲೂ ತತ್ರಾಪಿ ಗಂಡ ಕಷ್ಟದಲ್ಲಿದ್ದಾಗ ಅವನನ್ನು ಅನುಸರಣೆ ಮಾಡಿ ಅವನಿಗೆ ಒಳ್ಳೆಯ ಮಾತುಗಳನ್ನು ಆಡುವ ಮುಖಾಂತರ ಧೈರ್ಯವನ್ನ ತುಂಬಿ ಜೊತೆಯಲ್ಲಿರಬೇಕಾದದ್ದು ನಿಜವಾದ ಪತ್ನಿಯರ ಕರ್ತವ್ಯ ಅನ್ನೋದನ್ನ ಮಹಾತಾಯಿ ಸೀತಾದೇವಿ ಒಬ್ಬ ಸ್ತ್ರೀಯಾದವಳು ಗಂಡನೊಟ್ಟಿಗೆ ಹೇಗೆ ನಡ್ಕೊಳ್ಬೇಕು, ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಆ ಪಾತ್ರದ ಮುಖಾಂತರ ಮಹಾತಾಯಿ ನಮಗೆ ತೋರಿಸಿಕೊಡ್ತಾ ಇದ್ದಾಳೆ. ಸ್ವಾಮಿ ನೀವು ಎಲ್ಲಿರ್ತಿರೋ ಅದನ್ನು ಅನುಸರಣೆ ಮಾಡ್ಕೊಂಡಿರಬೇಕಾದದ್ದೇ ನಮ್ಮ ಮಹಾ ಕರ್ತವ್ಯ. ಹಾಗಾಗಿ ನಿಮ್ಮ ಸೇವೆಯನ್ನ ಕ್ಷಣಕಾಲವೂ ನನ್ನ ಕೈಲಿ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ ಅನ್ನುವ ಮಾತುಗಳನ್ನು ಆಡ್ತಾ, ಅದಕ್ಕಾಗಿ ನಿಮ್ಮೊಟ್ಟಿಗೆ ನಾನು ಬರ್ತೀನಿ, ನನ್ನ ಕರ್ತವ್ಯವನ್ನ ಪಾಲನೆ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾ. ಆಯ್ತು, ಇದು ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ ಏನು ಅಂತಂದ್ರೆ, ನಾನು ಬಾಲತ್ವೇ ಕರರೇಖಾಂ ಮೇ ದೃಷ್ಟ ಕಶ್ಚಿತ್ ದ್ವಿಜಾಗ್ರಣೀಹಿ. ನಾನು ಚಿಕ್ಕವಳಿರ್ಬೇಕಾದಾಗ, ಅವಳು ಮದುವೆ ಆಗಿದ್ದೇ ಚಿಕ್ಕ ವಯಸ್ಸಲ್ಲಿ, ಮತ್ತೆ ಇನ್ನೆಂತ ಚಿಕ್ಕದೋ ಗೊತ್ತಿಲ್ಲ, ಅಂತೂ ಚಿಕ್ಕವಳಿರ್ಬೇಕಾದಾಗ ಅವಳ ಕೈಯನ್ನು ನೋಡಿ ಯಾರೋ ಒಬ್ರು ಜ್ಯೋತಿಷ್ಕರು, ಒಳ್ಳೆ ವಿದ್ವಾಂಸರು ಕೈ ನೋಡ್ಬಿಟ್ಟು ಹೇಳಿರ್ತಾರಂತೆ, ನಿನ್ ಜೀವನ ಬಹಳ ಚೆನ್ನಾಗಿದೆ, ಅದರ ಮಧ್ಯದಲ್ಲಿ ಒಂದು 14 ವರ್ಷ ಮಾತ್ರ ನೀನು ವನವಾಸ ಮಾಡ್ತೀಯಾ ಅಂತ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ರಾಮ ಸೀತೆ ಅಂದ್ರೆ ಅವರು ಅವತಾರ ಮಾಡ್ದಾಗಿಂದ ಪರಂಧಾಮಕ್ಕೆ ಹೋಗೋ ತನಕನೂ ಕೂಡ 24 ಗಂಟೆ ಬರೀ ಕಷ್ಟಪಟ್ಟವರೇ ಅವರು ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅದೇ ಇನ್ನೊಂದು ಯಾವ್ದೋ ನಾನ್ ನೋಡಿ ಹೇಳ್ತಾರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಏನ್ ಅರ್ಥ ಗೊತ್ತಿಲ್ಲ ನಮಗೆ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಏನೇನೋ ಮಾತನಾಡ್ತಿರ್ತೀವಿ ನಾವು. ಅವಳಿದ್ದದ್ದು 1 ವರ್ಷಗಳು ಮಾತ್ರ ಅಶೋಕವನದಲ್ಲಷ್ಟೇ. 14 ವರ್ಷ ಅವರು ವನವಾಸದಲ್ಲಿ ವಾಸ ಮಾಡಿದ್ರು ಅಂದ್ರೆ ಕಾರಣಕ್ಕೆ ಕಷ್ಟಪಟ್ರು ಅಂತ ಹೇಳಿಲ್ಲ. ವನವಾಸ ಅಂದ್ರೆ ಕಷ್ಟ, ನಮಗ್ ಕಷ್ಟ ಅಷ್ಟೇ ನಮಗೆ ಅಲ್ವಾ. ನಮಗೆ ಭವನ ವಾಸವೂ ಕಷ್ಟವೇ. ನಮಗೆ ವನಕ್ಕೆ ಭವನ, ಅದರ ವಾಸವೂ ಕಷ್ಟ ನಮಗೆ. ಅರೆ ಜ್ಞಾನಿಗಳಿಗೆ ವನ ಆದ್ರೂ ಒಂದೇ, ಭವನ ಆದ್ರೂ ಒಂದೇ ಅವರಿಗೆ. ಜ್ಞಾನಿಗಳಿಗೆ ಆ ನಿಯಮ ಆಗೋದಾದ್ರೆ, ಜ್ಞಾನಿಗಳ ಅರಸ ಅವನಿಗೆ ಯೋಚನೆ ಮಾಡ್ರಿ. ಹಾಗಾದ್ರೆ ಸುಮ್ಮನೆ ರಾಮ ಸೀತೆ ಅಂದಷ್ಟು ಅಯ್ಯೋ ಕಷ್ಟ. ಎಂಥ ಮೂರ್ಖರಿದ್ದಾರೆ ಅಂದ್ರೆ ನಾವು ಕೇಳಿದ್ದೀವಿ, ಮಕ್ಕಳಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಜಾನಕಿ ಸೀತಾ ಅಂತ ಹೆಸರಿಡಲ್ಲ ಆಚಾರ್ಯ ನಾವು. ಯಾಕೆ ಇಟ್ಬಿಟ್ರೆ ಮತ್ತೆ ಅವಳಿಗೂ ವನವಾಸ ಆಗ್ಬಿಟ್ರೆ ಎಲ್ಲಿದೆ ವನ ವಾಸ ಮಾಡ್ಲಿಕ್ಕೆ?
ಎಂಥ ಹುಚ್ಚುಚ್ಚು ಕಲ್ಪನೆಗಳು ನಮ್ಮದು ಅಂದರೆ, ಆಚಾರ್ಯ ಉಗ್ರ ನರಸಿಂಹದೇವ್ರ ಫೋಟೋ ಮನೇಲಿ ಇಟ್ಕೊಳ್ಬೋದು, ಆಚಾರ್ಯ ಮನೇಲಿ 24 ಗಂಟೆ ಜಗಳ ಆಗತ್ತೆ. ಅದು ಕೃಷ್ಣ ಪರಮಾತ್ಮ ರಥವನ್ನ ಸ್ಥಾಪನೆ ಮಾಡಿದ ಜಾಗ, ಆ ಕಡೆ ಪಾಂಡವರು ಈ ಕಡೆ ಕೌರವರು ಇರೋ ಫೋಟೋಗಳೆಲ್ಲ ಬಂದಿರ್ತವೆ, ಅದೆಲ್ಲ ಮನೇಲಿ ಇಟ್ಕೊಳ್ಬೋದು ಆಚಾರ್ಯ, ಇಟ್ಕೊಂಡ್ರೆ ಜಗಳ ಆಗತ್ತೆ ಅಂತ ಆಚಾರ್ಯ. ಏನೇನು ಹುಚ್ಚುಚ್ಚು ಕಲ್ಪನೆಗಳು. ಆ ಕಡೆ ಯುದ್ಧ ಕಾಣಿಸ್ತೆ ನಮ್ಮ ಕಣ್ಣಿಗೆ ಹೊರತು ಕೃಷ್ಣ ಪರಮಾತ್ಮ ಗೀತೆ ಉಪದೇಶ ಮಾಡ್ತಿರೋದು ಕಾಣಿಸ್ತಿಲ್ಲ ನಮಗೆ. ಯೋಗ್ಯತೆಗೆ ತಕ್ಕ ಹಾಗೆ ನಮಗೆ ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ. ಯಾಕೆ ಹೇಳಿದೆ ಅಂದ್ರೆ, ಈ ರೀತಿ ಸೀತಾ ಜಾನಕಿ ಅಂತ ಹೆಸರಿಡಲ್ವಂತೆ. ಯಾಕೆಂದ್ರೆ ಅಕಸ್ಮಾತ್ ಇಟ್ಬಿಟ್ರೆ ಮುಂದೆ ಅವಳಿಗೂ ವನವಾಸ ಬರೋದಾದ್ರೆ ಏನೇನೋ ಅರ್ಥಗಳು ಮಾಡ್ಕೊಳ್ತೀವಿ. ಸರ್ವಾತ್ಮನ ಚಿಂತನೆ ಮಾಡಬಾರದು. ಮಹಾತಾಯಿಯರು ತೋರಿಸ್ತಾರೆ ಗಂಡನೊಟ್ಟಿಗೆ. ಅವಾಗ ಹೇಳ್ತಾಳೆ, ಸ್ವಾಮಿ ಎಂಥ ಮಾತಾಡ್ತಾಳೆ ಲಕ್ಷ್ಮೀದೇವಿ ಸೀತಾದೇವಿಯರು ಅಂದ್ರೆ, ನಾನು ಚಿಕ್ಕವಳಿರ್ಬೇಕಾದಾಗ ನನ್ನ ಕರರೇಖೆಗಳನ್ನ ನೋಡಿ ಯಾರೋ ಒಬ್ರು ಆಚಾರ್ಯರು ಹೇಳಿದ್ರು, ವಿದ್ವಾಂಸರು, 14 ವರ್ಷ ವನವಾಸ ಮಾಡ್ತೀಯಮ್ಮ ನೀನು ಅಂತ. ಅವರ ಮಾತು ಸತ್ಯ ಆಗ್ಲಿ ಸ್ವಾಮಿ, ಅದಕ್ಕೋಸ್ಕರ ನಾನು ನಿಮ್ಮೊಟ್ಟಿಗೆ ಬರ್ತೀನಿ, ಬ್ರಾಹ್ಮಣರ ಮಾತು ಎಂದಿಗೂ ಸುಳ್ಳು ಆಗಬಾರದು ಅಂತ ಹೇಳ್ತಾರಂತೆ. ಪರೀಕ್ಷಿತ್ ಮಹಾರಾಜರು ಭಾಗವತ ಎಲ್ಲ ಕೇಳಿದ ಮೇಲೆ ಎಂಥ ಅನುಸಂಧಾನ ಮಹಾನುಭಾವನದು ಅಂದ್ರೆ, ಆ ಚಿಕ್ಕ ಹುಳವನ್ನ ನೋಡಿ, ಈ ಹುಳವೇ ತಕ್ಷಕ ಸರ್ಪವಾಗಿ ನನ್ನನ್ನು ಕಚ್ಚಿ ಆ ಬ್ರಾಹ್ಮಣನ ಮಾತು ಸತ್ಯ ಮಾಡಿಸ್ಬಾರ್ದ ದೇವರು ಅಂದ್ರೆ, ಬ್ರಾಹ್ಮಣರ ಮಾತು ಸತ್ಯ ಆಗಬೇಕು ಅನ್ನೋದ್ರಲ್ಲಿ ಅವರ ಗಮನ ಇದೆಯಲ್ಲ, ಇದಕ್ಕೆ ಮಹಾಪುಣ್ಯ. ಬ್ರಾಹ್ಮಣರ ಮಾತು ಸತ್ಯಗೊಳಿಸ್ಲಿಕ್ಕೆ ಭಗವಂತ ಇದ್ದಾನೆ, ಅವನು ಮಾಡಿಸ್ತಾನೆ. ಆ ಅನುಸಂಧಾನ ಬರಬೇಕಲ್ಲ ನಮಗೆ, ಅದನ್ನು ಸೀತಾದೇವಿಯರು ತೋರಿಸಿಕೊಡ್ತಾರೆ. ಇದು ಒಂದು ಕಾರಣ ಸ್ವಾಮಿ. ಎರಡನೇ ಕಾರಣ, ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಹೇಳಿದೆ ನಾನು, ರಾಮದೇವರು ಶಿವಧನುರ್ಭಂಗವನ್ನ ಮಾಡುವ ಕಾಲಕ್ಕೆ ಬಂದು ನಿಂತಾಗ ಸೀತಾದೇವಿಯರು ಅನೇಕ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಅನ್ಯ ಸ್ವಯಂವರೇ ಪೂರ್ವಂ ಸುರಾನಪಿ ಮಯೋಜಿತಂ ಯದಾ ಚಾಪಾಂತಿಕಂ ಪ್ರಾಪ್ತ ಸಜ್ಜಿತೋ ತುಮತ್ವಂ ಸಭಾಂಗಣೆ. ನಿನ್ನ ಆ ಸಭೆಯಲ್ಲಿ ನಾನು ದೇವತೆಗಳನ್ನ ಪ್ರಾರ್ಥನೆ ಮಾಡ್ಕೊಂಡು ಹರಕೆ ಹೊತ್ಕೊಂಡೆ, ಸ್ವಾಮಿ ಈ ರಾಮ ಶಿವಧನುರ್ಭಂಗ ಮಾಡಿದ್ದೇ ಆದರೆ 14 ವರ್ಷಗಳ ಮುನಿಗಳ ಸೇವೆಯನ್ನ ಮಾಡ್ತಾ, ಋಷಿಗಳ ಸೇವೆಯನ್ನ ಮಾಡ್ತಾ 14 ವರ್ಷ ನಾನು ಕಾಡಿನಲ್ಲಿ ವಾಸ ಮಾಡ್ತೀನಿ ಅನ್ನೋದನ್ನ ಹರಕೆ ಹೊತ್ಕೊಂಡಿರ್ತಾಳಂತೆ. ಅದಕ್ಕಾಗಿ ಅವಕಾಶ ಮಾಡಿಕೊಡಿ ಸ್ವಾಮಿ. ಮೂರನೇದು, ಚತುರ್ದಶ ವತ್ಸರಾಣಿ ಮುನಿವೃತ್ಯ ಸುವರ್ತಿನಿ, 14 ವರ್ಷ ಮುನಿಗಳ ವೃಂದದಲ್ಲಿ ಅವರ ಸೇವೆಯನ್ನ ಮಾಡ್ತಾ ನಾನು ಕಾಲವನ್ನು ಕಳಿಬೇಕು ಸ್ವಾಮಿ ಅಂತ ಕೇಳ್ಕೊಳ್ತಾನೆ. ತತ್ಸತ್ಯಂ ಕುರು ಮದ್ವಾಕ್ಯಂ ಪ್ರಮಾಣ ದಂಡಕಂ ತ್ವಯ ಅನ್ಯಚ್ಯುತ್ತಂತ ಮಯಾ ಪೂರ್ವಂ ರಾಮಾಯಣ ಮನುತ್ತಮಂ ತತ್ರ ಸೀತಾಂ ವಿನಾ ರಾಮೋ ನಗತಸ್ತು ಹಿ ದಂಡಕಂ ತಸ್ಮಾತ್ ಮಾಂ ರಘುಶ್ರೇಷ್ಠ ದಂಡಕಂ ನೇತುಮರ್ಹಸಿ. ಇನ್ನೊಂದು ಕಾರಣ ಹೇಳ್ತಾಳೆ ಮಹಾತಾಯಿ, ನಾನು ಚಿಕ್ಕವಳಿರ್ಬೇಕಾದಾಗ ನಮ್ಮಪ್ಪ ಪುರಾಣ ಕೇಳ್ತಾ ಇದ್ದ. ದಿನಾಗ್ಲೂ ಜನಕ ಮಹಾರಾಜ ಪುರಾಣವನ್ನ ಕೇಳೋದ್ರಲ್ಲಿ ಭಾರಿ ಪ್ರಸಿದ್ಧಿ ಅವರು. ಎಷ್ಟರ ಮಟ್ಟಿಗೆ ಪುರಾಣ, ಎಷ್ಟು ಶ್ರದ್ಧೆಯಿಂದ ಪುರಾಣ ಕೇಳ್ತಾ ಇದ್ರು ಅಂದ್ರೆ ಜನಕ ಮಹಾರಾಜ ಒಮ್ಮೆ ಹೀಗೆ ಪುರಾಣ ಕೇಳಲಿಕ್ಕಾಗಿ ಒಂದು ಜಾಗ, ಮಂಟಪ, ಜ್ಞಾನ ಮಂಟಪ, ಅಲ್ಲಿ ಕುತ್ಕೊಂಡು ಉಪನ್ಯಾಸ ಕೇಳ್ತಾ ಕೂತಿರ್ತಾರಂತೆ ಜನಕ ಮಹಾರಾಜರು. ಅವರ ಪಕ್ಕದಲ್ಲಿ ಅಂತಃಪುರಕ್ಕೆ ಬೆಂಕಿ ಹತ್ತು ಬಿಟ್ಟಿರುತ್ತಂತೆ. ಓಡಿ ಬಂದು, ಸ್ವಾಮಿ ಅಂತಃಪುರಕ್ಕೆ ಬೆಂಕಿ ಹತ್ತಿದೆ ಅಂತ ಹೇಳಿದ್ರೆ ಅದರ ಕಡೆ ಗಮನವೇ ಇಲ್ಲ ಅವರಿಗೆ. ಭಗವಂತನ ಮಾತುಗಳ ಬಗ್ಗೆನೇ ಅವರ ಪೂರ್ಣ ಗಮನ. ಹೋಗಿ ಕಾಪಾಡ್ಲಿಕ್ಕೆ ನನ್ನ ಕೈಲೇನಾದ್ರೂ ಆಗತ್ತಾ? ಕಾಪಾಡಬೇಕು ಅಂತ ಭಗವದ್ ಇಚ್ಛೆ ಇದ್ರೆ ಭಗವಂತ ಕಾಪಾಡ್ತಾನೆ. ಭಗವಂತನ ಮಾತುಗಳನ್ನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರವಣ ಮಾಡ್ತಾ ಇರ್ಬೇಕಂತೆ. ಅಯ್ಯೋ ಇಷ್ಟು ಗಂಟೆ ಆಗೋಯ್ತು, ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡ್ಬೇಕು, ಆಚಾರ್ಯನ ಮುಗಿಸ್ತಾನೆ ಇಲ್ಲ, ನಾಳೆ ನಾನು ನೋಡೋತಂಗೆ ನೋಡ್ತೀನಿ, 8 ಗಂಟೆ ಆದ್ರೆ ಮುಗಿಸಿದ್ರೆ ಸರಿ, 8:02 ಆದ್ರೂ ನನ್ನ ಪಾಡಿ ನಾನು ಹೊರಟು ಬಿಡ್ತೀನಿ. ಹೀಗೆಲ್ಲ ನಾವು ಅನ್ಕೊಂಡು ಉಪನ್ಯಾಸ ಕೇಳಿದ್ವಿ ಅಂದ್ರೆ ಇದಕ್ಕೆ ಟೈಮ್ ಪಾಸಿಗೆ ಕೇಳೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಹಾಗೆ ಕೇಳಬಾರ್ದು ಉಪನ್ಯಾಸವನ್ನ. ಅಜ್ಜಿ ಕಥೆ ಕೇಳ್ದಂಗೆ ಏನೋ ರಾಮನ ಕಥೆ ಕೇಳಬಾರ್ದು. ಅಜ್ಜಿ ಕಥೆ ಅಂದ್ರೆ ಮಲ್ಕೊಳ್ಬೇಕಾದ್ರೆ ಏನೋ ನಿದ್ದೆ ಬರ್ಲಿ ಅಂತ ಹೇಳೋ ಕಥೆಗಳು, ಹಂಗೆಲ್ಲ ಕೇಳಬಾರ್ದು. ಭಗವಂತನ ಕಥೆಗಳನ್ನ ಈ ಒಂದು ಕಿವಿಯಲ್ಲಿ ಚೆನ್ನಾಗಿ ಕೇಳಿದ್ ಈ ಕಿವಿಲಿ ಬಿಡಬಾರ್ದು. ಈ ಕಿವಿಯಿಂದ ಕೇಳೋದು ತಲೆಗೆ ಹೋಗ್ಬೇಕು, ತಲೆಯಿಂದ ಮನಸ್ಸಿಗೆ ಮನನ ಚೆನ್ನಾಗಿ ಮಾಡಬೇಕು. ಅದು ನಮ್ಮ ಆಚರಣೆಯ ಮುಖಾಂತರ, 11 ಇಂದ್ರಿಯಗಳಿಂದಲೂ ಆಚರಣೆಯ ಮುಖಾಂತರ ಅದು ಅಭಿವ್ಯಕ್ತವಾಗಬೇಕು. ಅದು ಉಪನ್ಯಾಸ ಕೇಳುವ ಶೈಲಿ ಹಾಗಿರ್ಬೇಕು. ಹೀಗೆ ಕೇಳ್ತಿದ್ದಂತೆ ಜನಕ ಮಹಾರಾಜ. ಅಂಬರೀಷ ಚಕ್ರವರ್ತಿ ಅವನ ಬಗ್ಗೆ ವರ್ಣನೆ ಮಾಡಬೇಕಾದಾಗ ಭಾಗವತದಲ್ಲಿ ತನ್ನ 2 ಕೈಗಳಿಂದ ದೇವರ ಮನೆ ಸ್ವಚ್ಛ ಮಾಡ್ತಿದ್ದ, 2 ಕಾಲುಗಳಿಂದ ಭಗವಂತನ ಯಾತ್ರೆಗಳನ್ನು ಮಾಡ್ತಿದ್ದ, 2 ಕಣ್ಣುಗಳಿಂದ ಭಗವಂತನನ್ನು ನೋಡ್ತಿದ್ದ. ಹೀಗೆಲ್ಲ ಹೇಳಬೇಕಾದಾಗ 1 ಕಿವಿಯಿಂದ ಭಗವಂತನ ಕಥೆ ಕೇಳ್ತಿದ್ದ ಅಂತ ಹೇಳ್ತಾರೆ ಶುಕಾಚಾರ್ಯರು. ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ, ಸ್ವಾಮಿ ಎಲ್ಲದಕ್ಕೂ 2 ಕಣ್ಣು 2 ಕಿವಿ, ಯಾವುದು 2 ಕೈ 2 ಕಾಲು ಅಂತ ಹೇಳಿದೆ. ಅರೆ ದೇವರು ನಮಗೆ ಕೊಟ್ಟಿರೋದು 2 ಕಿವಿ, 2 ಕಿವಿಯಿಂದ ಅದು ಭಗವಂತನ ಕಥೆ ಕೇಳಬೇಕು ಅಂತ ಹೇಳಬೇಕು. ಒಂದೇ ಕಿವಿಯಿಂದ ಭಗವಂತನ ಕಥೆ ಕೇಳ್ತಿದ್ನಲ್ಲ, ಇನ್ನೊಂದು ಕಿವಿ ಏನು ಬೇರೆ ಏನಾದ್ರು ಕೇಳ್ಕೊಂಡು ಕೂತಿರ್ತಿದ್ನ ಅಂದ್ರೆ ಶುಕಾಚಾರ್ಯರು ಹೇಳ್ತಾರೆ, ಭಗವಂತನ ಮಾತುಗಳು, ಪುರಾಣದ ವಾಕ್ಯಗಳು, ಒಂದೊಂದು ಮಂತ್ರಗಳ ಜಪ, ಉಪದೇಶ ಪಡೆಯುವ ಮಂತ್ರಗಳು ಕೇಳ್ದ ಹಂಗೆ ಕೇಳ್ಬೇಕಂತೆ. ನಾವು ಸ್ವಾಮಿಗಳ ಹತ್ರ, ದೊಡ್ಡವರ ಹತ್ರ ಉಪದೇಶ ತಗೊಳ್ಬೇಕಾದಾಗ 2 ಕಿವಿ ಕೊಡಲ್ಲ ನಾವು.
ಬಲಗಿವಿ ಕೊಡ್ತೀವಿ, ಬಲಗಿವಿಯಲ್ಲಿ ಉಪದೇಶ ಮಾಡ್ತಾರೆ, ಒಂದೇ ಕಿವಿಲಿ ಹೇಳೋದು, ಅವೆಲ್ಲ ಮಂತ್ರಗಳಿಗೆ ಸಮಾನ ಅಂತ. ಹಂಗೆ ಒಂದೊಂದು ಆಚಾರ್ಯರ ಬಾಯಲ್ಲಿ ಬರುವ ಒಂದೊಂದು ಮಾತುಗಳು, ಒಂದೊಂದು ವಾಕ್ಯಗಳು ಕೂಡ ಮಂತ್ರೋಪದೇಶವಿದ್ದಾಗ ಈ ರೀತಿ ಉಪನ್ಯಾಸ ಕೇಳಬೇಕಂತೆ. ಸೀತಾದೇವಿ ಹೇಳ್ತಿದ್ದಾಳೆ ಈ ಮಾತುಗಳನ್ನ. ಸ್ವಾಮಿ, ನಾನು ಚಿಕ್ಕವಳಿರ್ಬೇಕಾದ ನಮ್ಮ ಅಪ್ಪನಲ್ಲಿ ಉಪನ್ಯಾಸ ಕೇಳ್ತಾ ಇದ್ದೆ. ತತ್ರ ಸೀತಾ ವಿನಾ ರಾಮೋ ನಗತೋಸ್ತಿ ಹಿ ದಂಡಕಂ. ಅದ್ರಲ್ಲಿ ರಾಮಾಯಣನೂ ಕೇಳಿದ್ದೀನಿ ನಾನು. ನೋಡ್ರಿ, ರಾಮಾಯಣವನ್ನ ಸೀತಾದೇವಿ ಕೇಳಿದ್ದಾಳಂತೆ, ಕಲ್ಪಾಂತರದಲ್ಲಿ ನಡೆದಂತಹದ್ದು. ಆ ರಾಮಾಯಣದಲ್ಲಿ ರಾಮ ತನ್ನ ಕಾಡಿಗೆ ಹೋಗ್ಬೇಕಾದಾಗ ಹೆಂಡತಿನ ಕರ್ಕೊಂಡು ಹೋಗಿದ್ದ ಅನ್ನೋ ಮಾತು ನಾನು ಕೇಳಿದ್ದೀನಿ. ಅದಕ್ಕೆ ನೀವು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳ. ಅಷ್ಟು ಅಪರೂಪದ ಮಾತುಗಳನ್ನ ಈ ಆನಂದ ರಾಮಾಯಣದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ತಸ್ಮಾತ್ಮ ಮಾಂ ರಘುಶ್ರೇಷ್ಠ ದಂಡಕಂ ನೇತುಂ ಅರ್ಹಸಿ. ದಂಡಕಾರಣ್ಯಕ್ಕೆ ಹೋಗ್ಬೇಕಾದಾಗ ದಯಮಾಡಿ ನನ್ನ ಬಿಟ್ಟು ಹೋಗ್ಬೇಡ್ರಿ. ತಸ್ಸೀತಾ ವಚನಂ ಶ್ರುತ್ವ ತಥಾಸ್ಥಿತಿ ವಚೋಬ್ರವೀತ್. ಆಗಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೀತಾದೇವಿ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ರಾಮದೇವರು ಕಾಡಿಗೆ ಹೋಗುವ ಕಾಲಕ್ಕೆ ಸೀತಾದೇವಿಯನ್ನು ಕರ್ಕೊಂಡು ಹೋಗ್ತಾರೆ. ಇದಿಷ್ಟು ಅವರಿಬ್ಬರ ಏಕಾಂತದಲ್ಲಿ ನಡೆದಂತಹ ಸಂಭಾಷಣೆ. ಇದನ್ನ ಇಲ್ಲಿ ಋಷಿಗಳು ನಮಗೆ ವರ್ಣನೆ ಮಾಡ್ತಾರೆ. ಅಂತೂ ಕೂಡ ಹೀಗೆ ಕಾಲ ಕಳಿಬೇಕಾದಾಗ ಒಂದು ದಿವಸ ಬಹಳ ಆರೋಗ್ಯ ಕೆಡತ್ತೆ ದಶರಥನಿಗೆ. ಯೋಚನೆ ಮಾಡ್ತಾನೆ, ಇನ್ನು ನಾನು ಬಹಳಷ್ಟು ದಿವಸ ರಾಜನಾಗಿರೋದು ಬೇಡ, ಯಾರಿಗೆ ಸಾಮರ್ಥ್ಯ ಇದೆಯೋ ಪ್ರಜೆಗಳನ್ನ ಪಾಲಲಿಕ್ಕೆ ಅವನೇ ರಾಜ ಆಗಿರಬೇಕು. ಹಾಗಾಗಿ ಸಾಕು, ನನ್ನ ಸಮಯ ಮುಗಿತು, ನಾನಿನ್ನು ದೇವರು ವಿಶೇಷವಾಗಿ ಧರ್ಮಿಷ್ಠರೇ ಆಗಿರ್ತಾರೆ, ಇನ್ನು ವಿಶೇಷವಾಗಿ ದೇವರ ಚಿಂತನೆಯಲ್ಲಿ ನನ್ನ ಕಾಲವನ್ನು ಕಳೀಬೇಕು ಅಂತ ಯೋಚನೆ ಮಾಡಿ ಎಲ್ಲ ಊರಿನ ಪ್ರಜೆಗಳನ್ನ, ಹಿರಿಯರನ್ನ, ಜ್ಞಾನಿಗಳನ್ನ, ವಸಿಷ್ಠಾದಿ ಮಹಾಮಹಾ ಜ್ಞಾನಿಗಳನ್ನ ಕರೆಸಿ ಕೂಡಿಸಿ ಅವರ ಅಭಿಪ್ರಾಯ ಕೇಳ್ತಾನಂತ. ನನಗೆ ಬಹಳ ವಯಸ್ಸಾಗ್ತಾ ಬಂದಿದೆ, ದೇವರ ಸ್ಮರಣೆಯಲ್ಲಿ ಇನ್ನ ಕಾಲವನ್ನು ಕಳೆಯಬೇಕಾಗಿದೆ. ಹಾಗಾಗಿ ನನ್ನ ಮಗನಾದಂತಹ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನೇ ರಾಜನನ್ನಾಗಿ ಮಾಡಬೇಕು ಅನ್ಕೊಂಡಿದ್ದೀನಿ, ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾನಂತೆ. ಕೇಳಿದ ತಕ್ಷಣ ಎಲ್ಲ ಪ್ರಜೆಗಳು ಎದ್ದೆದ್ದು ಕುಣಿತಾರಂತೆ, ಬಹಳ ಸಂತೋಷ ಪಡ್ತಾರಂತೆ. ಅಯ್ಯೋ, ರಾಮರಾಜನಾಗ್ತಾನ, ಒಳ್ಳೆ ಯೋಚನೆ ಮಾಡಿದೀಯಾ ಮಹಾರಾಜ, ಆದಷ್ಟು ಬೇಗ ಅವನನ್ನ ರಾಜನನ್ನಾಗಿ ಮಾಡು ಅಂದ್ಬಿಡ್ತಾನಂತೆ. ದಶರಥನಿಗೆ ಸಂತೋಷನೂ ಆಯ್ತು, ದುಃಖನೂ ಆಯ್ತಂತೆ. ಸಂತೋಷ ಆಗಿದ್ದ ಯಾತಕ್ಕೆ ಅಂದ್ರೆ, ನಾನು ತಗೊಂಡ ನಿರ್ಧಾರ ಸರಿಯಾಗಿದೆ, ರಾಮನನ್ನು ಇಷ್ಟು ಜನ ಇಷ್ಟಪಡ್ತಾರಲ್ಲ, ನನ್ನ ನಿರ್ಧಾರ ಸರಿ ಇದೆ ಅಂತ ಹೇಳಿ ಸಂತೋಷ ಪಟ್ಟನಂತೆ. ದುಃಖ ಆಯ್ತಂತೆ. ಅವನ್ನೆಲ್ಲ ಕೇಳ್ತಾನಂತೆ, ಏನ್ ಭಾರಿ ಸಂತೋಷ ಪಟ್ರಲ್ಲ, ಹಾಗಾದ್ರೆ ನಾನು ಚೆನ್ನಾಗಿ ರಾಜ್ಯಪಾಲನೆ ಮಾಡ್ತಿರ್ಲಿಲ್ವಾ, ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ವಾ ನಿಮ್ಮನ್ನ ಅಂತ ಅದಕ್ಕೂ ದುಃಖನೂ ಆಯ್ತಂತ ಅವನಿಗೆ. ಇರ್ಲಿ, ನನ್ನ ಮಗ ಗೆದ್ರೆ ನಾನು ಗೆದ್ದಂಗೆ ಅಂತ ಹೇಳಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆ ಮಾಡ್ತಾನೆ. ಯಾವತ್ತೋ ಬೇಡ, ಶ್ವ ಪ್ರಭಾತೆ, ನಾಳೆ ಬೆಳಗ್ಗೆನೆ ರಾಮನಿಗೆ ಪಟ್ಟಾಭಿಷೇಕ ಆಗಿಬಿಡ್ಲಿ ಅಂತ ಹೇಳ್ತಾನಂತೆ. ಆಗ ಹೇಳಿದ ತಕ್ಷಣ ಎಲ್ಲರೂ ಏನು ಇಡೀ ಅಯೋಧ್ಯ ಪಟ್ಟಣ ಒಂದು ಸ್ವರ್ಗದಂತೆ ಶೋಭಿಸ್ತಾ ಇತ್ತಂತೆ, ಆನಂದ ಪಡ್ತಾ ಇದ್ರಂತೆ. ಅಲ್ಲಿರೋ ಪ್ರಜೆಗಳೆಲ್ಲ ಒಂದೇ ಮಾತು ಹೇಳಿದ್ದಂತೆ. ಏನು ಹೇಳಿದ್ರಿಂದ ಗೊತ್ತಾ? ಸ್ವಾಮಿ, ಪ್ರತಿನಿತ್ಯ ನಾವು ಗುಡಿಗೆ ಹೋದಾಗ ದೇವರಿಗೆ ಪ್ರಾರ್ಥನೆ ಮಾಡಬೇಕಾದಾಗ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಆನಂದ ರಾಮಾಯಣದಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರು ದೇವಸ್ಥಾನಗಳಿಗೆ ಹೋದಾಗ ರಾಮ ರಾಜನಾಗಬೇಕು, ನಾವೆಲ್ಲ ರಾಮನ ಕಾಲದ ಪ್ರಜೆಗಳು ಅಂತ ಅನ್ನಿಸ್ಕೊಳ್ಬೇಕು ಅಂತ ದೇವರಿಗೆ ಅರ್ಚನೆ ಮಾಡಿ ಬರ್ತಿದ್ರಂತ ಆಗಿನ ಕಾಲದವರೆಲ್ಲ. ಅವ್ರ ಗುಡಿಗೆ ಹೋಗ್ತಾ ಇದ್ದಿದ್ದೆ ರಾಮ ರಾಜನಾಗಲಿ, ನಾವೆಲ್ಲ ರಾಮನ ಪ್ರಜೆಗಳು ಅಂತ ಯಮದೇವರ ಮುಂದೆ ಹೇಳ್ಕೊಳ್ಬೇಕಾಯ್ತು. ಅದನ್ನು ಕೇಳ್ಕೊಂಡು ಬರ್ತಿದ್ರಂತೆ ಗುಡಿಗೆ ಹೋದಾಗ. ಹೀಗೆ ಅದು ಇವತ್ತು ಫಲಿಸ್ತು ಸ್ವಾಮಿ. ಹಾಗಾಗಿ ಆದಷ್ಟು ಬೇಗ ಅವನನ್ನ ರಾಜನನ್ನಾಗಿ ಮಾಡಿ ಅಂತ ಬಹಳ ಸಂತೋಷ ವ್ಯಕ್ತಪಡಿಸಿದ್ರಂತೆ. ಆ ವ್ಯಕ್ತಪಡಿಸಿದಾಗ ಸಂತೋಷಕ್ಕೆ ಎಲ್ಲ ಪಟ್ಟದ ಮಹಿಷಿಯರನ್ನ, ಪ್ರತಿಯೊಬ್ಬರನ್ನ, ಕೌಸಲ್ಯ ಮತ್ತೆ ಸುಮಿತ್ರ ಅವ್ರನ್ನೆಲ್ಲ ಕರೆದು ಹೇಳ್ತಾನಂತೆ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳ್ತಾರಂತೆ. ಎಲ್ಲ ಸಂತೋಷಪಟ್ಟರು. ಭರತ ಮತ್ತೆ ಶತ್ರುಘ್ನರು ಇರ್ಲಿಲ್ಲ, ಅವರು ಕೈಕೇಯ ರಾಜನ ಹತ್ತಿರ ಅಲ್ಲಿಗೆ ಹೋಗಿರ್ತಾರೆ. ಮತ್ತೆ ಹೇಗೆ ಸ್ವಾಮಿ, ಆದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ಮುಂದೂಡ್ಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ, ಅವರದನ್ನು ಕೇಳಿ ಸಂತೋಷ ಪಡ್ಲಿ. ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ವಿರೋಧ ಮಾಡೋರು ಯಾರೂ ಇಲ್ಲ. ಹಾಗಾಗಿ ನಾಳೆನೆ ರಾಮನಿಗೆ ಪಟ್ಟಾಭಿಷೇಕ ಈ ಮಾತನ್ನಾಡ್ತಾರಂತೆ. ಭಗವಂತ ಪರೀಕ್ಷೆ ಮಾಡ್ತಾರೆ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು, ವಿರೋಧ ಮಾಡೋರು ಯಾರೂ ಇಲ್ಲ ಅಂದದ್ದೇ ತಡ. ಈ ಮಾತನ್ನ ಕೇಳಿದ್ದು ರಾಮನಿಗೆ ಪಟ್ಟಾಭಿಷೇಕ ಅಂದ ಕೂಡಲೇ ಕೌಸಲ್ಯಗೆ ಎಲ್ಲೆಲ್ಲೆಲ್ಲೂ ಇಲ್ಲದ ಸಂತೋಷ. ಎಲ್ಲ ಮುತ್ತೈದೆಯರನ್ನ, ಬ್ರಾಹ್ಮಣರನ್ನೆಲ್ಲ ಕರೆಸಿ ಆಗ್ಲೇ ದಾನ ಕೊಡ್ತಿದ್ದಾಳಂತೆ. ಇದನ್ನ ನೋಡಿದಳು ಒಬ್ಳು, ಯಾರು ಅಂದ್ರೆ ಮಂಥರ ಅಂತ. ಆ ಮಂಥರ ಇದನ್ನ ನೋಡ್ತಾಳೆ, ಏನೆಲ್ಲರಿಗೂ ದಾನ ಕೊಡ್ತಾ ಇದ್ದಾಳಲ್ಲ, ಯಾತಕ್ಕೆ ಅಂತ ವಿಷಯವನ್ನ ತಿಳ್ಕೊಳ್ತಾಳಂತೆ. ಆ ತಿಳ್ಕೊಂಡಿದ್ದಕ್ಕೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ಗೊತ್ತಾಯ್ತು, ಅದಕ್ಕಾಗಿ ದಾನ ಮಾಡ್ತಾ ಇದ್ದಾಳೆ, ಆ ಕಾರ್ಯ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂತ ಹೇಳ್ತಾರೆ.
ಅದನ್ನು ಕೇಳಿದ ತಕ್ಷಣನೇ ಹೊಟ್ಟೆ ಉರಿದು ಹೋಯ್ತಂತವಳಿಗೆ. ಯಾಕಂದ್ರೆ ಆ ಮಂಥರ ಯಾರು ಅಂದ್ರೆ ಅಲಕ್ಷ್ಮಿಯವರು. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಸಮುದ್ರವನ್ನು ಮಥನ ಮಾಡುವ ಕಾಲಕ್ಕೆ ಜ್ಯೇಷ್ಠ ಅಂತ ಅಲಕ್ಷ್ಮಿ ಅಂತ ಅವಳ ಹೆಸರು. ಅವಳು ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದಾಗ ನಾನು ನನ್ನ ಗತಿಯನ್ನು ಹೊಂದಬೇಕು, ಅದಕ್ಕೆ ಏನ್ ಮಾಡಬೇಕು ಅಂತ ಆದಷ್ಟು ಬೇಗ ಅವಳ ಅಭಿಪ್ರಾಯ ಏನು, ನಾನು ಮೋಕ್ಷವನ್ನೇ ಪಡಿಬೇಕು ಅನ್ನೋ ಅಭಿಪ್ರಾಯ ಅವಳದು. ಅದಕ್ಕೆ ಬ್ರಹ್ಮದೇವರ ಹತ್ರ ವರ ತಗೊಳ್ತಾಳಂತೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರಂತೆ, ಮುಂದೆ ತ್ರೇತಾಯುಗದಲ್ಲಿ ನೀನು ಮಂಥರೆಯಾಗಿ ಹುಟ್ಟು ಅಲ್ಲಿ ರಾಮದೇವರ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸು, ನೀನು ನಿನ್ನ ಗತಿಯನ್ನ ಹೊಂದುತ್ತೀಯಾ ಅಂತ ಬ್ರಹ್ಮದೇವರು ಈ ಮಾತನ್ನ ಹೇಳಿರ್ತಾರಂತೆ. ನಾನು ನನ್ನ ಗತಿ ಅಂದ್ರೆ ನಾನು ಮೋಕ್ಷಕ್ಕೆ ಹೋಗೋಳು ಅಂತ ಊಹೆ ಅವಳಿಗೆ. ಆದಷ್ಟು ಬೇಗ ರಾಮನಿಗೆ ಪಟ್ಟಾಭಿಷೇಕ ಅಂತ ಅನೌನ್ಸ್ ಮಾಡಬೇಕು, ಅದನ್ನು ನಾನು ಅಡ್ಡಿಪಡಿಸ್ಬೇಕು ಅಂತ ಸಂದರ್ಭ ಬಂದೇ ಬಿಡ್ತು. ತಕ್ಷಣನೇ ಹೋಗ್ತಾಳಂತೆ ಕೈಕೇಯಿ ಹತ್ರ. ಯಾಕೆಂದ್ರೆ ಉಳಿದ ಪಟ್ಟದ ಮಹಿಷಿಯರಿಗಿಂತಲೂ ಕೈಕೇಯಿ ಹತ್ರ ಅವಳ ಸಂಬಂಧ ಚೆನ್ನಾಗಿತ್ತು. ಸದಾ ಅವಳ ಜೊತೆಯಲ್ಲೇ ಅವಳ ದಾಸಿಯಾಗೇ ಇದ್ದಂತೆ. ದಾಸಿಯನ್ನ ಕೇವಲ ದಾಸಿಯಾಗಿಡದೆ ಸಖಿಯನ್ನಾಗೂ ಮಾಡಿಕೊಂಡಿದ್ಲು. ಅದರ ಪ್ರಭಾವ ಗೊತ್ತಾಯ್ತು. ದುಷ್ಟರನ್ನ ಯಾವತ್ತಿಗೂ ಕೂಡ ದೂರದಲ್ಲಿಟ್ಟಿರಬೇಕು, ಅವರನ್ನ ಬಹಳ ಹತ್ತಿರ ಸೇರಿಸ್ಕೊಂಡ್ವಿ ಅಂದ್ರೆ ಒಳ್ಳೆಯವರು ಕೂಡ ಕೆಟ್ಟವರಾಗ್ತಾರೆ ಅನ್ನಕ್ಕೆ ರಾಮಾಯಣದಲ್ಲಿ ಕೈಕೇಯಿ ನಮಗೆ ಉದಾಹರಣೆ ಸಿಕ್ಕರೆ, ಮಹಾಭಾರತ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಸಖ್ಯವನ್ನು ಬೆಳೆಸಿ ಏನೆಲ್ಲ ಅನರ್ಥಗಳನ್ನು ಮಾಡಿಕೊಂಡ್ರು ಅಂತ ಕಥೆ ಕೇಳ್ತೀವಿ ನಾವು. ಹಾಗಾಗಿ ಆ ಕೈಕೇಯಿ ಹತ್ರ ಹೋಗಿ ಹೇಳ್ತಾಳಂತೆ. ಹೇಳಿದ ತಕ್ಷಣನೇ ಬಹಳ ಸಂತೋಷ ಆಗಿ ರಾಮಚಂದ್ರನಿಗೆ ಪಟ್ಟಾಭಿಷೇಕನ ಅಂತ ಹೇಳಿ ತನ್ನ ಆಭರಣಗಳನ್ನು ಕೊಡ್ತಾಳಂತೆ. ಆಭರಣಗಳನ್ನು ಕೊಟ್ಟಿದ್ದನ್ನು ನೋಡಿ ಬಹಳ ಸಿಟ್ಟು ಬಂದ್ಬಿಡುತ್ತಂತ. ನಾನು ನಿನಗೆ ದುಃಖ ಆಗೋ ವಿಚಾರ ಹೇಳಿದ್ರೆ ನೀನು ಸಂತೋಷಕ್ಕೆ ಆಭರಣ ಕೊಡ್ತಿದ್ಯಲ್ಲ, ದೇವ್ರ ಬುದ್ಧಿ ಕೊಟ್ಟಿಲ್ವ ನಿನಗೆ ಅಂತ ಕೇಳ್ತಾಳಂತೆ. ಯಾತಕ್ಕೆ ಅಂದ್ರೆ ಏನ್ ಮಾಡ್ತಿದ್ಯಾ, ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ರಾಜಮಾತೆ ಯಾರಾಗ್ತಾಳೆ, ಕೌಸಲ್ಯ ಆಗೋದು, ನೀನಾಗಲ್ಲ. ನೀನು ದಾಸಿಯಾಗಿ ಮೂರನೇವಳಾಗೇ ಉಳಿದು ಬಿಡ್ತೀಯ, ನಿನಗೇನು ಮಹತ್ವ ಇರೋದಿಲ್ಲ. ಹಾಗಾಗಿ ನಾನು ಹೇಳ್ತೀನಿ ಕೇಳು, ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು, ಮತ್ತೆ ನೀನು ರಾಜಮಾತೆ ಆಗಬೇಕು ಅಂತಿದ್ರೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಭರತ ಚಕ್ರವರ್ತಿ ಆಗಬೇಕು, ಆಗ ನೀನು ರಾಜಮಾತೆ ಆಗ್ತೀಯ. ಸರಿ, ಹೇಗೆ ಗೊತ್ತಿದ್ದೀನಿ, ನನ್ನ ಮಾತು ಯಾರು ಕೇಳ್ತಾರೆ, ನಾನು ಯಾರಿಗೆ ಅಂತ ಹೇಳಬೇಕು ಅಂತ ಶುರು ಮಾಡಿದ್ದು ಕೈಕೇಯಿ. ಜೊತೆಯಲ್ಲಿದ್ದವರು ನಾವು ಒಳ್ಳೆ ಮಾತು ಕೇಳ್ತೀವೋ ಬಿಡ್ತೀವೋ ಗೊತ್ತಿಲ್ರಿ, ಯಾರಾದ್ರೂ ಕೆಟ್ಟದ್ದು ಹೇಳ್ಬಿಟ್ರೆ ಬೇಗ ಕೇಳಿಬಿಡ್ತೀವಿ, ಬಹಳ ಬೇಗ ಕೇಳಿಬಿಡ್ತೀವಿ. ಏನೋ ನಾಳೆ ಬೆಳಗ್ಗೆ ಎದ್ದು ಬೆಳಗ್ಗೆ ಏನೋ ಒಂದು ಅಪರೂಪಕ್ಕೆ ಆರಾಮಾಗಿ ಸಮಯ ಇದೆಪ್ಪ, ಚೆನ್ನಾಗಿ ಸಂಧ್ಯಾ ವಂದನೆ ಮಾಡಿ ಎಲ್ಲ ಸಾಲಿಗ್ರಾಮ ತೆಗೆದಿಟ್ಕೊಂಡು ಒಂದು ಅಭಿಷೇಕ ಪಂಚಾಮೃತ ಮಾಡಿ ನಿಧಾನಕ್ಕೆ ದೇವ್ರ ಪೂಜೆ ಮಾಡೋಣ ಅಂತ ಅನ್ಕೊಂಡಿರ್ತೀವಿ. ಯಾರೋ ಒಬ್ರು ಸಿಕ್ಕಿದಾಗ ನಾಳೆ ಬೆಳಗ್ಗೆ ಎಲ್ಲೋ ಹೋಗ್ಬೇಕಾಗಿದೆ, ಇಲ್ಲಪ್ಪ ನಾಳೆ ಬರೋದಿಲ್ಲ, ಏನೋ ನಾಳೆ ರಜಾ ಇದೆ ಆಫೀಸು, ಅದಕ್ಕೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀವಿ ಅಂತ ಅಂತೀವಿ. ಅಯ್ಯೋ ಮುಂದಿನ ವಾರ ಮಾಡೋ ಅಂತ ಬಾರಪ್ಪ, ಅಲ್ಲೆಲ್ಲೋ ಹೋಗ್ಬೇಕಾಗಿದೆ, ದೇವ್ರ ನಿಮ್ಮಲ್ಲಿ ಸದಾ ಕೂತಿರ್ತಾನ, ಪೂಜೆ ಅಂದ್ರೆ ಇವತ್ತು ಮಾಡಿದ್ರು ಅಷ್ಟೇ, ಮುಂದಿನ ವಾರ ಮಾಡಿದ್ರು ಅಷ್ಟೇ, ಹೊರಟ್ಬಿಡೋಣ ನಡಿ ಅಂದ್ರೆ ಹೌದಾ, ಸರಿ ದೇವ್ರ ಇಚ್ಛೆನೇ ಇಲ್ಲ ನನ್ನ ಕೈಲಿ ಪೂಜೆ ತಗೊಳ್ಳಿಕ್ಕೆ ಅಂತ ಅನ್ಕೊಂಡು ನಮಗೆ ನಾವೇ ಅನುಸಂಧಾನ ಮಾಡ್ಕೊಂಡು ಪೂಜೆಗೆ ಪೂಜೆ ಮುಗಿದೋಯ್ತು, ಕೃಷ್ಣಾರ್ಪಣೆ. ಕೆಟ್ಟದ್ದು ಹೇಳಿದ ತಕ್ಷಣ ಬಹಳ ಬೇಗ ಕೇಳಿಬಿಡ್ತೀವಿ ನಾವು. ಅದೇ ಹಿಂದಿನ ದಿವಸ ಬಂದೋ ನಾಳೆ ಎಲ್ಲಪ್ಪ ಏನ್ ಕೆಲಸ, ಎಲ್ಲೋ ಹೊರಗೆ ಹೊರಟಿದೀವಿ, ಹೌದಾ ಯಾಕೆ ಸುಮ್ಮನೆ ಹಾಳು ಮಾಡ್ಕೊಂತೀಯ ದಿನಾನ, ಕುತ್ಕೊಂಡು ಪಾರಾಯಣ ಮಾಡು ಅಂದ್ರೆ ಇಲ್ಲಪ್ಪ ಹೋಗ್ಬೇಕಾಗಿದೆ, ಅನಿವಾರ್ಯ ಇದೆ ನಮಗೆ ಅಂತ ಹೇಳ್ತೀವಿ. ಒಳ್ಳೇದು ಕೇಳಲ್ಲ, ಕೆಟ್ಟದ್ದು ಕೇಳ್ತೀವಿ. ಹೇಗೋ ಹಾಗೆ ಮಂಥರೆಯ ಮಾತನ್ನ ಕೇಳಿ ಒಂದ್ ಸ್ವಲ್ಪ ಬೀಜ ಬಿತ್ತಿದ್ದು ಕೆಲಸ ಹೊಳಿತು, ಮೊಳಕೆ ಹೊಡಿತು. ರಾಜಮಾತೆ ಆಗ್ಬೇಕು ಅಂದ್ರೆ ಭರತ ಚಕ್ರವರ್ತಿ ಆಗ್ಬೇಕು. ಸರಿ, ನನ್ನ ಮಾತು ಯಾರು ಕೇಳ್ತಾರೆ, ಯಾಕೆ ಹೇಳ್ತೀಯಾ, ನಿನಗೆ 2 ವರ ಇದೆ ನೆನಪು ಮಾಡ್ಕೋ ಅಂತ ನೆನಪು ಮಾಡ್ಕೊಡ್ತಾಳಂತೆ. ದುಷ್ಟರು ನೋಡಿ ಎಂತ ನೆನಪು ಮಾಡ್ಕೊಡ್ತಾರೆ. ನೆನಪು ಮಾಡ್ಕೋ, 2 ವರ ಇದೆ ನಿನಗೆ, ಕೈಕೇಯಿ ರಾಜ ದಶರಥ ಮಹಾರಾಜ ನಿನಗೆ ಮಾತು ಕೊಟ್ಟಿದ್ದಾನೆ, 2 ವರ ಕೇಳ್ಕೊ ಕೊಡ್ತೀನಿ ಅಂತ, ಒಳ್ಳೆ ಟೈಮ್ ಅಂತ ಕೇಳಿದ ಅಂತ ಹೇಳ್ತಾರಂತ. ನಾನು ಅವತ್ತೇ ಹೇಳಿದ್ದೆ, ಯಾವಾಗ ಕೇಳ್ತೀನಿ ಅಂತ ಅವಾಗ ಕೊಟ್ಬಿಡ್ಬೇಕು, ಟೈಮ್ ಕೊಟ್ಟು ನಮ್ಮ ಟೈಮ್ ಕೆಡತ್ತವ. ಸರಿ, ಕೈಕೇಯಿ ಕೇಳ್ತಾಳಂತೆ, ಆಯ್ತು ಸರಿ ಒಂದು ಮಾತು ಸರಿ, ಇನ್ನೊಂದು ರಾಮದೇವರು 14 ವರ್ಷ ವನವಾಸ ಮಾಡಬೇಕು ಅಂತ ಕೇಳಕು. ಕೈಕೇಯಿ ಕೇಳ್ತಾಳಂತೆ ಮಂಥರೆಯನ್ನ, ಇದು ಕೆಟ್ಟದ್ದಲ್ವಾ, ನನ್ನ ಮಗ ರಾಜ ಆಗ್ಲಿ ಓಕೆ, ಅದು ಅವನ್ಯಾಕೆ ವನವಾಸಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ, ನೀನೇನಾದ್ರೂ ನಿನ್ನ ಮಗ ರಾಜ ಆಗ್ಬೇಕು ಅಂತ ಅಷ್ಟೇ ಇಚ್ಛೆ ಪಟ್ಟು ರಾಮನನ್ನ ಇಲ್ಲೇ ಉಳಿಸ್ಕೊಂಡ್ರೆ ಯಾವ ಒಬ್ಬ ಪ್ರಜೆಯೂ ಕೂಡ ನಿನ್ನ ಮಗನ ಕಡೆ ಮುಖ ಎತ್ತು ನೋಡಲ್ಲ. ಪ್ರತಿಯೊಬ್ರು ಬರ್ತಾರೆ, ರಾಮನ ಹತ್ರನೇ ಹೋಗ್ತಾರೆ, ರಾಮನನ್ನೇ ಕೇಳ್ಕೊಳ್ತಾರೆ, ರಾಮನಿಂದಲೇ ಪರಿಹಾರ ಪಡ್ಕೊಳ್ತಾರೆ. ಅವನ್ ನಥಿಂಗ್ ಬಟ್ ರಾಜ. ಆಸ್ಥಾನದಲ್ಲಿ ಅವನ ಆಸನದಲ್ಲಿ ಕೂಡದೇ ಇದ್ರೂ ಕೂಡ ರಾಮನೇ ರಾಜ ಅಂತ ಪ್ರಖ್ಯಾತಿ ಹೊಂದಿಬಿಡ್ತಾನೆ. ಅದಾಗಬಾರದು ಅಂದ್ರೆ ನಿನ್ನ ಮಗ ಸಿಂಹಾಸನದ ಮೇಲೆ ಕೂಡಬೇಕು, ರಾಮಚಂದ್ರ ವನವಾಸಕ್ಕೆ ಹೋಗಬೇಕು, ಕೇಳ್ಕೊ ಅಂತ ಹೇಳ್ತಾನೆ. ಆಗಲಿ ಅಂತ ದೃಢವಾಗಿ ನಿರ್ಧಾರ ಮಾಡ್ತಾಳೆ. ಅಳ್ಳಿಕ್ಕೆ ಅಂತಲೇ ಒಂದು ಕೋಣೆ ಇರುತ್ತೆ ರಾಜರ ಮನೆಯಲ್ಲೆಲ್ಲ. ಸದ್ಯ ನಮ್ಮ ಮಲಗ್ಲಿಕ್ಕೆ ಸಿಕ್ಕರೆ ಸಾಕಾಗಿದೆ ಇವತ್ತಿನ ಕಾಲಕ್ಕೆ.
ಅಳೋದಕ್ಕೋಸ್ಕರ ಅಂತ ಒಂದು ಶೋಕಾಗಾರ ಅಂತ ಹೇಳಿ ಅಲ್ಲಿ ಅಳ್ತಾ ಅಲ್ಲಿ ಹೋಗಿ ಕೂತಿದ್ದಾರೆ ಅಂದ್ರೆ ಓ ಏನೋ ಕಾದಿದೆ. ಪಾಪ ದಶರಥನಿಗೆ ಗೊತ್ತಾಗತ್ತೆ ಕೈಕೇಯಿಯಲ್ಲಿ ಕೂತಿದ್ದಾಳೆ, ಏನೋ ಜಡೆ ಎಲ್ಲ ಕೆದರ್ಕೊಂಡು ಬಿಟ್ಟಿದ್ದಾಳಂತೆ, ಜೋರಾಗಿ ಕೆಟ್ಟ ಸ್ವರದಿಂದ ಅಳ್ತಾ ಕೂತಿದ್ದಾಳಂತೆ. ಒಂದು ಕಡೆ ಬಹಳ ಇಡೀ ಊರೇ ಸಂತೋಷ ಪಡ್ತಾ ಇದೆ, ಇನ್ನೊಂದು ಕಡೆ ಜೋರಾಗಿ ಅಳ್ತಾ ಕೂತಿದ್ದಾಳೆ. ಅದನ್ನು ನೋಡಿ ಬರ್ತಾನಂತೆ ದಶರಥ. ಏನಾಯ್ತಮ್ಮ, ಯಾತಕ್ಕಮ್ಮ, ನಾಳೆ ಒಳ್ಳೆ ವಿಷಯ ಹೇಳೋಣ ಅಂತ ನಾನು ಅನ್ಕೊಂಡ್ರೆ ನೀನೇನು ಹೀಗೆ ಕೂತಿದ್ಯಾ ಅಂದ್ರೆ, ಅದೇ ವಿಷಯದ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನಿ, ಕುತ್ಕೊಳ್ರಿ ಅಂತ ಹೇಳಿ, ಸ್ವಾಮಿ ನೀವು ರಾಮನಿಗೆ ಪಟ್ಟಾಭಿಷೇಕ ಅಂತ ಹೇಳಿದ್ರಿ, ಅದಕ್ಕೆ ನನ್ನ ಸಮ್ಮತಿ ಇಲ್ಲ, ನೀವು ಒಂದು ಬಾರಿ ಹೇಳಿದ್ರಿ ಅವಳು ಮಾತು ಕೇಳ್ಕೊ, ವರ ಕೇಳ್ಕೊ, ನಾನು ಕೊಡ್ತೀನಿ ಅಂತ. ಹಾಗಾಗಿ ಅದರಲ್ಲಿ ಒಂದು ವರ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಭರತನೇ ಚಕ್ರವರ್ತಿ. ಅರ್ಧ ಎದೆ ಒಡೆದು ಹೋಯ್ತು ಅವನಿಗೆ. ರಾಮನನ್ನು ಕೂಡಿಸ್ಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಇಡೀ ಜಗತ್ತಿಗೆ ಜಗತ್ತು, ಪಟ್ಟಣಕ್ಕೆ ಪಟ್ಟಣವೇ ಸಂತೋಷ ಪಟ್ರೆ ಏನಿಂಥ ಮಾತಾಡ್ತಿದ್ಯಾ ನೀನು ಕೈಕೇಯಿ, ದಯಮಾಡಿ ಬೇಡ, ಸಲ್ಲದಿದು, ಯಾರೋ ನಿನಗೆ ಬುದ್ಧಿ ಕೆಡಿಸಿದ್ದಾರೆ ಅನ್ನೋದನ್ನು ಚೆನ್ನಾಗಿ ಹೇಳ್ತಾನೆ ದಶರಥ. ಅಷ್ಟು ಹೇಳಿದ್ರು ಕೂಡ ಸ್ವಾಮಿ ಇಲ್ಲ, ಭರತನೇ ಚಕ್ರವರ್ತಿ ಆಗ್ಬೇಕು, ಹಾಳಾಗೋಗ್ಲಿ ಅಂತ ಸುಮ್ಮನಾಗಿ ಒಪ್ಕೊಂಡ್ಬಿಟ್ಟ. ಸ್ವಾಮಿ ಒಂದು ಮಾತು ಕೇಳಿದ್ರೆ ಇನ್ನೊಂದು ಮಾತು ಬಾಕಿ ಇದೆ ಅಂತ ಹೇಳ್ತಾಳ, ಇನ್ನೊಂದು ಮಾತು ಬಾಕಿ ಇದೆ ಅಂತ. ಮುಂದೆ ಯಾವಾಗಾದ್ರೂ ಕೇಳ್ಕೋ, ಇದನ್ನೇ ಜೀರ್ಣ ಮಾಡ್ಕೊಳ್ಳಿಕ್ ನನ್ನ ಕೈಲಿ ಆಗ್ತಿಲ್ಲ ಅಂತ ಇವಾಗ ಇವ್ರು ಹೇಳ್ತಾನಂತೆ. ಸಾಕು, ಒಂದು ಮಾತು ಸಾಕಿವತ್ತು, ಇನ್ನೊಂದು ಸತಿ ಯಾವಾಗಾದ್ರೂ ಇನ್ನೊಂದು ಮಾತು ನಡೆಸ್ಕೊಡ್ತೀನಿ, ಇದನ್ನೇ ನನ್ನ ಕೈಲಿ ನಡೆಸ್ಕೊಳಕ್ ಆಗಲ್ವೇ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಿನಗೆ ಬೇಕಾದಾಗ ಕೇಳು ಅಂತ ನೀನು ಹೇಳಿದ್ರೆ ನನಗೆ ಬೇಕಾಗಿದೆ. ಇನ್ನೊಂದೇನು ಅಂದ್ರೆ, ರಾಮಚಂದ್ರ 14 ವರ್ಷ ದಂಡಕಾರಣ್ಯಗಾನಂ ಗಮನಂ ಚತುರ್ದಶ ಸಮಾಪದ ಕ್ರೋಧಾಗಾರಂ ಪ್ರವಿಶ್ಯಾದ್ಯ ಕರುಷ್ವ ಜನ್ಮಯೇರಿತಂ. ಆ ಮಾತನ್ನ ಕೇಳಿದ ತಕ್ಷಣ ಕುಸಿದೇ ಬಿದ್ದು ಬಿಡ್ತಾನೆ ದಶರಥ. ಒಂದಿಷ್ಟು ದಿವಸಗಳ ಕಾಲ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೋಗಿ ಜೋಪಾನವಾಗಿ ಕರ್ಕೊಂಡು ಬರ್ತೀನಿ ಅಂದಾಗಲೇ 28 ಸತಿ ಹತ್ತು ಕರೆದು ಮಾಡಿ ಕೊಟ್ಟು ಕಳಿಸ್ತಾನೆ ದಶರಥ. 14 ವರ್ಷ ದಂಡಕಾರಣ್ಯದಲ್ಲಿ ವಾಸ ಮಾಡ್ಕೊಂಡಿರ್ಬೇಕು ಅವನು ಅಂತ ಹೇಳಿದ್ರೆ ಎದೆ ಒಡ್ಕೊಂಡು ಬಿಟ್ಟ ದಶರಥ. ಸರ್ವಾತ್ಮನ ಸಾಧ್ಯ ಇಲ್ಲ, ಭಾರೀ ಗಲಾಟೆ ಜಗಳ ಎಲ್ಲ ಆಗೋಗತ್ತೆ. ಏನಾದ್ರೂ ಕಡೆಗೆ ನಿರ್ಣಯ, ಏನು ವಿಷಯ ಸಿದ್ಧ ಆಯ್ತು ಗೊತ್ತಾ, ರಾಮಚಂದ್ರ 14 ವರ್ಷ ವನವಾಸ ಮಾಡಲೇಬೇಕು. ದುಷ್ಟಳಾದಂತಹ ಹೆಂಡತಿ ಈ ರೀತಿಯಾಗಿ ಮಾತಿನಿಂದ ಕಟ್ಟ ಹಾಕಿಬಿಟ್ರೆ ಗಂಡಸಿನ ಪರಿಸ್ಥಿತಿ ಏನಾಗತ್ತೆ ಅನ್ನೋದಕ್ಕೆ ದಶರಥ ನಮಗೆ ತೋರಿಸಿಕೊಡ್ತಾನೆ ಆ ಪಾತ್ರದಿಂದ. ಅದೇ ಒಂದು ಹೆಂಡತಿ ಪ್ರೀತಿಯಿಂದ ಮಾತನಾಡಿ ಗಂಡನಿಗೆ ಸಹಕಾರಿಯಾಗಿ ನಿಂತ್ಕೊಂಡ್ರೆ ಹೇಗಿರುತ್ತಾ ಜೀವನ ಅನ್ನೋದನ್ನ ಸೀತಾದೇವಿ ರಾಮನಿಗೆ ತೋರಿಸಿಕೊಡ್ತಾಳೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಪ್ರೀತಿಯಿಂದ ಮಾತನಾಡಿ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅನ್ನುವ ಮಾತು ಹೇಗಿದೆ, ನನ್ನ ಮಾತೇ ನಡಿಬೇಕು ಅನ್ನುವಂತ ಹೆಂಡತಿ, ಅದು ದುಷ್ಟವಾದ ಮಾತು. ಒಳ್ಳೆ ಮಾತು ಈಗ ರಾಮನು ಹೆಂಡತಿಯ ಮಾತನ್ನ ಕೇಳಿದ, ಒಳ್ಳೆ ಮಾತು. ಇಲ್ಲೂ ಕೂಡ ಅದೇ ದುಷ್ಟಳಾದಂತ ಕೇಕೇಯಿ ಮಾತನ್ನ ಕೇಳಿದ್ದಕ್ಕೆ ದಶರಥ ಹೇಳ್ತಾನೆ, ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ, ದಶರಥ ಹೇಳ್ತಾನೆ, ಒಂದು ಮಾತು ಹೇಳ್ತೀನಿ, ಅದಾದ ಮೇಲೂ ನೀನು ಹ್ಞೂ ಅಂದ್ರೆ ನಾನು ಕಳಿಸ್ತೀನಿ ಅಂತ ದಶರಥ. ಏನ್ ಮಾತು ಗೊತ್ತಾ, ಅವನು ಹೇಳ್ತಾನೆ, ಅಕಸ್ಮಾತ್ ನಿನ್ ಮಾತು ಕೇಳ್ಕೊಂಡು ನಾನು ರಾಮನನ್ನ ಕಾಡಿಗೆ ಕಳಿಸಿದ್ದೇ ನಿಜ ಆದ್ರೆ ಕೆಲವೇ ದಿನಗಳಲ್ಲಿ ನಾನು ಪ್ರಾಣವೇ ಹೊಟ್ಟೋಗುತ್ತೆ, ನೀನು ವಿಧವಾ ಸ್ತ್ರೀ ಆಗ್ತೀಯ ಅಂದ್ರೆ ಕೈಕೇಯಿ ಹೇಳ್ತಾಳೆ, ಅವಶ್ಯ ಆಗ್ಲಿ ಸ್ವಾಮಿ, ರಾಮ ಕಾಡಿಗೆ ಹೋಗ್ಬೇಕು ಅಂತ. ಎಷ್ಟರ ಮಟ್ಟಿಗೆ ಬುದ್ಧಿ ಕೆಟ್ಟಿತ್ತು ನೋಡಿ ಯೋಚನೆ. ಕೆಟ್ಟವರ ಮಾತು ಕೇಳಿದಾಗ ಅವರ ಜೊತೆ ಸಹವಾಸ ಇತ್ತು ಅಂದ್ರೆ ಇದು ಬಹಳ ಘೋರವಾದ ಮಾತು. ಒಬ್ಬ ಯಾವ ಹೆಣ್ಣು ಕೂಡ ತಾನು ವಿಧವಾ ಸ್ತ್ರೀ ಆಗ್ತಾಳೆ ಅಂತ ಗೊತ್ತಿದ್ದು ಗಂಡನನ್ನ ಬಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾಳ? ಒಳ್ಳೆ ಹೆಣ್ಣುಮಗಳು ಕೈಕೇಯಿ, ಎಲ್ಲ ಪುರಾಣಗಳು ಅವಳನ್ನು ಮುಕ್ತ ಕಂಠದಿಂದ ಹೊಗಳತ್ತೆ. ಅಂಥವಳು ಕೆಟ್ಟವಳ ಮಾತು ಕೇಳಿ ಹೀಗಾಯ್ತು. ಅಶ್ವತ್ಥಾಮಾಚಾರ್ಯರು ಆಜನ್ಮ ಬ್ರಹ್ಮಚಾರಿಗಳ ವ್ರತ ಮಾಡುವರು. ದುರ್ಯೋಧನ ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ಹೆಂಡತಿಯಲ್ಲಿ ನೀವು ಮಕ್ಕಳನ್ನ ಪಡೀಬೇಕು, ಕುರುವಂಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತಾರೆ ಅಶ್ವತ್ಥಾಮಾಚಾರ್ಯ. ಕಾರಣ ಕೆಟ್ಟವರ ಸಹವಾಸ, ಅವರ ಮಾತು ಹೇಗೆ ಮನುಷ್ಯನನ್ನ ಮನಸ್ಸನ್ನ ಹಾಳು ಮಾಡಿಬಿಡ್ತೀವಿ ಯೋಚನೆ ಮಾಡಿ. ಅದಕ್ಕೆ ಯಾವಾಗಲೂ ಕೂಡ ಸಾಧನೆಗೆ ಮೊದಲನೇ ಮೆಟ್ಟಿಲು ಸಜ್ಜನರ ಸಹವಾಸ ಅಂತ ಹೇಳ್ತಾರೆ. ಕೈಕೇಯಿ ಮಂಥರೆಯನ್ನು ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಟಿದ್ರೆ ಅವಳ ಸಹವಾಸವನ್ನ ಮಾಡದೇ ಇದ್ದಿದ್ರೆ ಇಡೀ ಜಗತ್ತಿನಲ್ಲಿ ಕೈಕೇಯಿಯ ಪಾತ್ರ ಬಹಳ ಎಲ್ಲೋ ಹೋಗ್ತಾ ಇತ್ತು ಒಳ್ಳೆತನದಲ್ಲಿ. ಆದ್ರೆ ಇವತ್ತು ರಾಮಾಯಣ ಅಂತ ಹೇಳಿದ್ರೆ ರಾಮ ಸೀತೆ ಹನುಮಂತ ಹೇಗೆ ನೆನಪಾಗ್ತಾರೋ ಅದಕ್ಕೆ ಕಾರಣ ಕೈಕೇಯಿ ಕೆಟ್ಟತನಕ್ಕೆ ನಿರೂಪಣೆ ಅವಳ ನಿದರ್ಶನ ಆಗ್ಬಿಟ್ರು. ಕಾರಣ ಕೆಟ್ಟವರ ಸಹವಾಸ. ರಾಮಾಯಣದ ಕಥೆಗಳು, ಮಹಾಭಾರತದ ಕಥೆಗಳು ಹೇಗಿರ್ಬೇಕು ಅಂತಲೂ ತೋರಿಸಿಕೊಡುತ್ತೆ, ಹೇಗಿರಬಾರ್ದು ಅಂತಲೂ ತೋರಿಸಿಕೊಡುತ್ತೆ ನಮಗೆ. ಅದಾದ ಕೂಡಲೇ ದಶರಥ ಒಪ್ಪಿ ಇಷ್ಟು ಹೇಳಿದ ಮೇಲೂ ಆಯ್ತಲ್ಲ ಅಂತ ಹೇಳ್ಕೊಂಡು ಒಪ್ಕೊಂತಾನೆ. ರಾಮನನ್ನ ಕರೆದು ಹೇಳಿರ್ತಾನಂತೆ, ರಾಮ ನಾಳೆ ನಿನಗೆ ಪಟ್ಟಾಭಿಷೇಕ ಅಂತ. ಆಗ್ಲಿ ತಂದೆ ಸ್ವಾಮಿ ಅಂತ ಹೇಳಿರ್ತಾನೆ. ಅಷ್ಟೇ ಮತ್ತೆ ಪುನಃ ಕರೆದು ಕೌಸಲ್ಯಗೆ, ಸುಮಿತ್ರೆಗೆ ಎಲ್ಲರನ್ನು ಕರೆಸಿ ಮತ್ತೆ ಪ್ರತ್ಯೇಕವಾಗಿ ರಾಮನನ್ನ ಕರೆಸಿ, ರಾಮಚಂದ್ರ
ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದ್ದೆ, ಅದು ಆಗಲ್ಲಪ್ಪ, ನಿನ್ನ ತಮ್ಮ ಭರತನಿಗೆ ಪಟ್ಟಾಭಿಷೇಕ ಅಂತ. ಆಗಲಿ ಸ್ವಾಮಿ ಅಂತಂದ ರಾಮಚಂದ್ರ. ಇನ್ನೊಂದು ಮಾತಿದೆ, ನಡೆಸ್ಕೊಡ್ತೀಯಾ ಅಂತ ಹೇಳ್ತಾನೆ. ಸ್ವಾಮಿ ನಡೆಸ್ಕೊಡೋದೇನಂತ ನೀವು ಆಜ್ಞೆ ಮಾಡಬೇಕು, ಜೀವತ್ತು ವಾಕ್ಯಕರಣ ಆತು, ಮಕ್ಕಳಾದವರು ಹೇಗಿರಬೇಕು ಅಂತ ತೋರಿಸಿಕೊಡ್ತಾನೆ ರಾಮ. ನಾಳೆಯಿಂದ 14 ವರ್ಷ ನೀನು ವನವಾಸ ಮಾಡಬೇಕಪ್ಪ. ನಿಮ್ಮಮ್ಮನಿಗೆ ನಾನು ಮಾತು ಕೊಟ್ಟಿದ್ದೆ ಕೈಕೇಯಿಗೆ ವರವನ್ನು ಕೇಳ್ಕೊಳ್ಬೇಕು ಅಂತ. ಹಾಗಾಗಿ ಆ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟಿದ್ದೆ, ಅವಳು ಇವತ್ತವಳು ಅದನ್ನು ಕೇಳ್ಕೊಳ್ತಾ ಇದ್ದಾಳೆ. 14 ವರ್ಷ ನೀನು ದಂಡಕಾರಣ್ಯದಲ್ಲಿ ವಾಸ ಮಾಡ್ಕೊಂಡಿರ್ಬೇಕಪ್ಪ, ನಡೆಸ್ಕೊಡ್ತೀಯಾ ಅಂತ ಕೇಳ್ತಾನೆ. ರಾಮಚಂದ್ರ ಹೇಳ್ತಾನಂತೆ, ಏನಂತಂದ್ರೆ ಹೀಗಂತೀಯ, ಅವಶ್ಯವಾಗಿ ಬಹಳ ಸಂತೋಷದಿಂದ. ಎಂಥ ಮಾತು ಹೇಳ್ತಾನೆ ರಾಮ ಆ ಸಂದರ್ಭಕ್ಕೆ ಅಂತಂದ್ರೆ, ಕೌಸಲ್ಯ, ಸುಮಿತ್ರ, ಕೈಕೇಯಿ, ದಶರಥ ಎಲ್ಲರೂ ಇದ್ದಾರಂತೆ. ಭಾರಿ ಒಳ್ಳೆ ಕೆಲಸ ಮಾಡಿಕೊಟ್ಟೆ ನನಗಪ್ಪ ನೀನು. ನಾನು ಹುಟ್ಟದಾಗಿಂದ ಅನ್ಕೊಂಡಿದ್ದೆ, ಹೇಳ್ತಾನಂತೆ, ಯಾಕಾದ್ರೂ ಅರಮನೆಯಲ್ಲಿ ಹುಟ್ಟದೆ, ಕಾಡಿನಲ್ಲಿ ಹುಟ್ಟಬೇಕಿತ್ತು, ನಾನು ಪ್ರಾಣಿಗಳ ಜೊತೆ ಬದುಕಬೇಕಿತ್ತು, ನದಿ, ಬೆಟ್ಟ, ಗುಡ್ಡ, ಋಷಿಗಳು, ಮುನಿಗಳು ಇಂಥವ್ರ ಜೊತೆ ಬದುಕಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ನನ್ನ ಆಸೆ ಈಡೇರಿಸ್ಬಿಟ್ಟೆ ನೀನು ಅಂತ ಸಾಷ್ಟ ನಮಸ್ಕಾರ ಹಾಕ್ಬಿಡ್ತಾನಂತೆ ದಶರಥನಿಗೆ. ಯಾಕೆ? ಅಪ್ಪನಿಗೆ ಬೇಜಾರಾಗಬಾರ್ದು ಅಂತ. ತನ್ನ ಮಾತಿನಿಂದ, ನಡವಳಿಕೆಯಿಂದಲೂ ಕೂಡ ಹೆತ್ತವರನ್ನು ನೋಯಿಸಬಾರದು ಅನ್ನುವ ಬಹಳ ದೊಡ್ಡ ಪಾಠವನ್ನು ಕಲಿಸಿಕೊಡ್ತಾನೆ ಈ ಸಂದರ್ಭದಲ್ಲಿ ರಾಮಚಂದ್ರ. ಕೈಕೇಯಿ ಹತ್ರ ಹೋಗ್ತಾನಂತೆ, ಅಮ್ಮ 2 ವರ ವ್ಯರ್ಥ ಮಾಡ್ಕೊಂಡ್ಬಿಟ್ಟೆಲ್ಲೇ ತಾಯಿ, ಬೇರೆ ಏನಾದ್ರೂ ಕೇಳ್ಕೊಳ್ಬಾರ್ದ? ರಾಮ, ನನಗೆ ನನ್ನ ಮಗನಿಗೆ ಆಗ್ಬೇಕು ಅಂತ ಆಸೆ ಭರತನಿಗೆ, ಹಾಗಾಗಿ ನೀನು ಕಾಡಿಗೆ ಹೋಗೋ ರಾಮ, ನನ್ನ ಮಗನ್ ಕೂಡಿಸ್ತೀನಿ ಸಿಂಹಾಸನದಲ್ಲಿ ಅಂತ ಒಂದು ಮಾತು ನನಗೆ ಹೇಳಿಬಿಟ್ಟಿದ್ರೆ 2 ವರ ಉಳಿತಾ ಇತ್ತು. ಬೇರೆ ಏನಾದ್ರೂ ಕೇಳ್ಕೊಳ್ಬೋದಿತ್ತು ಅಂದ್ರೆ ತೆಗೆದು ಕಪಾಳಕ್ಕೆ ಹೊಡೆದಂಗೆ ಇರುತ್ತಿತ್ತು. ಹೀಗಂದ್ರೆ ಇಷ್ಟು ಒಳ್ಳೆಯವನ ರಾಮ ಅಂತ ಅನಿಸ್ಬಿಡುತ್ತಂತ ಅವಳಿಗೆ. ಗೊತ್ತು ರಾಮ ಒಳ್ಳೆಯ ವ್ಯಕ್ತಿತ್ವ ಉಳ್ಳವನು ಅಂತ, ಇಷ್ಟು ಒಳ್ಳೆಯವನ ಅಂತ ಅವಳಿಗೆ. ಆದ್ರೂ ಕೆಟ್ಟವರ ಮಾತು ಕೇಳಿ ಮನಸ್ಸು ಹಾಳಾಗಿ ಹೋಗಿತ್ತು. ಸುಮಿತ್ರಾದೇವಿ, ಕೌಸಲ್ಯಾದೇವಿ ಏನು ಅಳ್ತಾ ನಿಂತು ಬಿಟ್ಟಿದ್ದಾರೆ. ಏನಾದ್ರೂ ಕೂಡ ಯಾರಿಗೂ ಇವನೇ ಓಲೈಸ್ತಾ ಇದ್ದಾನೆ. ಸೀತಾದೇವಿಯರ ತಕ್ಷಣದಲ್ಲಿ ನಾನು ನಿಮ್ಮ ಒಡನೆ ಬರ್ತೀನಿ ಅಂತ ಹೇಳ್ತಾರೆ. ತಕ್ಷಣದಲ್ಲೇ ಬರ್ತೀನಿ ಅಂತ ಹೇಳಿ. ಕೈಕೇಯಿ ಎಷ್ಟು ಮನಸ್ಸು ಹಾಳಾಗಿತ್ತು ಅಂತಂದ್ರೆ, ಆನಂದ ರಾಮಾಯಣದಲ್ಲಿ ಹೇಳ್ತಾರೆ, ರಾಮದೇವರು ಕೈಕೇಯಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ನಾರು ಮಡಿ ಕೊಡ್ತಾಳಂತ. ಇದನ್ನು ಉಟ್ಕೊಂಡಿರ್ಬೇಕು ನೀನು, ಅಲ್ಲೂ ಪೀತಾಂಬರ ಉಡಬಾರದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ವಂತೆ, ನಾರು ಮಡಿ ಒಟ್ಟಿಗೆ ನಾರಿನ ಸೀರೆ ಕೊಟ್ಟಿರ್ತಾಳಂತೆ. ಸೀತಾದೇವಿ ಹೋಗ್ತೀನಿ ಅಂತ ಹೇಳಿದ್ದು ಇವಳಿಗೇನಾದ್ರು ಗೊತ್ತಿತ್ತಾ? ಅವಳಿಗೇನು ಗೊತ್ತಿರ್ಲಿಲ್ಲ. ನೀನ್ ಹೆಂಡ್ತಿನೂ ಕರ್ಕೊಂಡು ಅವಳಿಲ್ಲಿ ಇರಬಾರ್ದು ಅಂತ ಅವಳ ಮನಸ್ಸಲ್ಲಿ ಇತ್ತಂತೆ. ರಾಮಾಯಣದಲ್ಲಿ ಹೇಳ್ತಾರೆ ಅದನ್ನ. ಹಾಗಾಗಿ ಇಷ್ಟು ಮನಸ್ಸು ಹಾಳಾಗಿ ಹೋಗಿತ್ತಂತವಳು. ಅದರೊಟ್ಟಿಗೆ ಲಕ್ಷ್ಮಣನು ಕೂಡ ನಾನು ಬರ್ತೀನಿ ಅಣ್ಣ ಅಂತ ಹೇಳ್ತಾನಂತೆ. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಕಡೆಗೆ ನಾನು ಬರ್ತೀನಿ ಅಂತ ಒಪ್ಪಿಸ್ತಾನೆ ಲಕ್ಷ್ಮಣನನ್ನ, ರಾಮನನ್ನ. ಅವರಮ್ಮನ ಹತ್ರ ಹೋಗಿ ನಮಸ್ಕಾರ ಮಾಡ್ತಾನಂತೆ. ಸುಮಿತ್ರಾದೇವಿ ಹತ್ರ ನಮಸ್ಕಾರ ಮಾಡ ಹೇಳಿದಾಗ, ಅಮ್ಮ ನಾನು ರಾಮಚಂದ್ರನೊಟ್ಟಿಗೆ ಸೀತಾದೇವಿಯೊಡನೆ ಹೋಗಿ ಬರ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ, ಅದಕ್ಕೆ ನೀನು ಆಶೀರ್ವಾದ ಮಾಡಬೇಕು ಅಂತ ನಮಸ್ಕಾರ ಮಾಡಿದ್ರೆ ಫಲ ಅಂತಾಳಂತೆ ಸುಮಿತ್ರಾದೇವಿ. ಎಂಥ ಒಳ್ಳೆ, ನಾನೇ ನಿನಗೆ ಹೇಳೋನಿದ್ದೆ ಅವ್ರ ಜೊತೆ ಹೋಗು, ನಿನಗೆ ರಾಮನನ್ನ ಅಣ್ಣ ಅಂತ ತಿಳ್ಕೊಳ್ಬೇಡ, ತಂದೆ ಅಂತ ತಿಳ್ಕೊ. ಸೀತಾದೇವಿ ಕೇವಲ ಅತ್ತಿಗೆ ಅಂತ ತಿಳ್ಕೊಳ್ಬೇಡ, ನಿನ್ನ ತಾಯಿ ಸುಮಿತ್ರೆ ಸೀತೆಯಲ್ಲಿ ಇದ್ದಾಳೆ ಅಂತ ಚಿಂತನೆ ಮಾಡು. ನನ್ನನ್ನ, ನಿಮ್ಮ ತಂದೆಯನ್ನ ರಾಮ ಸೀತೆಯರಲ್ಲಿ ನೀನು ಕಾಣಬೇಕು. ಹಗಲು ರಾತ್ರಿ ನಿದ್ದೆಯನ್ನ ಬಿಟ್ಟು ಅವರ ಸೇವೆಯನ್ನ ಮಾಡಿ ಉದ್ಧಾರ ಆಗ್ಬಿಸು ಅಂತ ಹೇಳ್ತಾಳೆ. ಎಲ್ಲ ಮಾಡಿ ಕಡೆಗೊಂದು ಮಾತು ಹೇಳ್ತಾಳಂತ ಸುಮಿತ್ರಾದೇವಿ, ಲಕ್ಷ್ಮಣ, ನಾನು ನಿನ್ನನ್ನ ಹಡದದ್ದೇ ಇವ್ರ ಸೇವೆ ಮಾಡ್ಲಿಕ್ಕೆ, ನನ್ನ ಸೇವೆ ಮಾಡ್ಲಿಕ್ಕಲ್ವೋ, ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೇಳಿ ಕಳಿಸ್ತಾಳಂತ. ಎಂಥ ಸುಮಿತ್ರೆಯ ಪಾತ್ರ ಎಂಥದ್ದು, ಕೈಕೇಯಿ ಪಾತ್ರ ಎಂಥದ್ದು. ಕೌಸಲ್ಯಾದೇವಿ ಹತ್ರ ಹೋಗ್ತಾನೆ, ಬಹಳ ಚೆನ್ನಾಗಿ ಒಬ್ಬೊಬ್ಬರ ಹತ್ರ ಹೋದಾಗ್ಲೂ ಒಂದೊಂದು ರೀತಿ ವರ್ಣನೆ ಮಾಡುತ್ತೆ ಈ ಭಾಗ. ಕೌಸಲ್ಯ ಹತ್ರ ಹೋದಾಗ ಕೌಸಲ್ಯಾದೇವಿ ಹೇಳ್ತಾಳೆ, ನಮ್ಮ ಹೋಗಿ ಬರ್ತೀನಿ ನಾನು ಅಂತ ನಮಸ್ಕಾರ ಮಾಡಿದ್ರೆ ಕೌಸಲ್ಯಾದೇವಿ ಹೇಳ್ತಾಳಂತೆ, ನೀನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನ್ ತಾಯಿ, ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ನೀನು ನಡೆಸ್ಬೇಕು. ನಿಮ್ಮಪ್ಪನ ಮಾತಲ್ಲ, ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ, ಮತ್ತು ನನ್ನ ಮಾತಿಗೆ ಪ್ರಾಶಸ್ತ್ಯ, ಆಮೇಲೆ ನಿಮ್ಮಪ್ಪನ ಮಾತಿಗೆ. ನಾನು ಹೇಳ್ತೀನಿ, ಅಮ್ಮನ ಮಾತು ಕೇಳಬೇಕು ಅಂತ ವೇದ ಹೇಳ್ತಾ ಇದೆ, ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಂತ ಹೇಳ್ತಾಳಂತೆ. ರಾಮ ಹೇಳ್ತಾನಂತೆ, ವೇದ ಮಂತ್ರವನ್ನ ಹೇಳಿ ನನ್ನನ್ನು ಕಟ್ಟಾಕ್ಲಿಕ್ಕೆ ಪ್ರಯತ್ನ ಪಡ್ತೀಯಾ? ನನಗೆ ಮಾತೃಧರ್ಮ ಎಷ್ಟು ಮುಖ್ಯವೋ ನಿನಗೆ ಪತಿ ಧರ್ಮ ಅಷ್ಟೇ ಮುಖ್ಯ, ಯೋಚನೆ ಮಾಡು. ಅದೇ ವೇದ ಹೇಳ್ತಾ ಇದೆ, ಗಂಡ ಹೇಳಿದ್ದನ್ನೇ ಅನುಸರಣೆ ಮಾಡಬೇಕು ಹೆಂಡತಿ. ಆಲ್ರೆಡಿ ನಿನ್ ಗಂಡ ಹೇಳ್ಬಿಟ್ಟಿದ್ದಾನೆ, ನಿನ್ ಗಂಡ ಹೇಳಿದ್ದನ್ನೇ ನೀನು ಹೇಳಬೇಕು, ಬಿಟ್ರೆ ನಿನ್ನ ಪಾತಿವ್ರತ್ಯ ಹೋಗತ್ತೆ ಅಂತ ಮಾತಿನಿಂದಲೇ ಕಟ್ಟಾಕ್ಬಿಡ್ತಾನಂತೆ ರಾಮಚಂದ್ರ. ವೇದ್ಯ ಅವನನ್ನ ನೀನು ಕಟ್ಟಾಕ್ಲಿಕ್ಕೆ ಆಗತ್ತೆ. ಹೀಗೆ ಇದರೆಲ್ಲ ಹಿಂದಿನ ಅಭಿಪ್ರಾಯ. ರಾಮನನ್ನ ಬಿಟ್ಕೊಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಹೀಗಿರ್ಬೇಕು. ದೇವರ ಕಾರ್ಯವನ್ನ, ದೇವರ ಪೂಜೆಯನ್ನ
ಬಿಟ್ಕೊಡ್ಲಿಕ್ಕೆ ಮನಸ್ಸಿರಬಾರ್ದು ನಮಗೆ. ದೇವರ ಪೂಜೆ, ದೇವರ ಕಾರ್ಯ ಅಂದ್ರೆ ಪ್ರೀತಿಯಿಂದ ಮಾಡ್ಬೇಕು ನಾವು. ನಾಳೆ ಬೆಳಗ್ಗೆ ಪೂಜೆ ಮಾಡ್ಬೇಕಲ್ಲಪ್ಪ ಅಂತ ಮಾಡಬಾರ್ದು, ಪ್ರೀತಿಯಿಂದ ಮಾಡಬೇಕು. ದೇವರನ್ನು ಬಿಡ್ಲಿಕ್ಕೆ ಆಗಲ್ಲಪ್ಪ ನನ್ನ ಕೈಯಲ್ಲಿ ಅಂತ ಹೇಳಿ ತೋರಿಸ್ಬೇಕು. ಅಂತೂ ಕೂಡ ಅಲ್ಲಿಂದ ನಾರು ಮಡಿ ಇತ್ಯಾದಿಗಳನ್ನು ಇಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಅಲ್ಲಿಂದ ತಕ್ಷಣ ಹೊರಡ್ತಾರಂತೆ. ಮಾಘ ಶುದ್ಧ ಪಂಚಮಿಯ ದಿವಸ ಅಲ್ಲಿಂದ ಹೊರಡ್ತಾರಂತೆ. ಅದನ್ನ ಹೇಳುತ್ತಿಲ್ಲ. ಸಮಾಶ್ವಾಸ್ಯ ಜನಾನ್ ರಾಮಸ್ತಮಸ ತೀರಮಾಯದು ಮಾಘ ಮಾಸೆ ಸಿತೇ ಪಕ್ಷೆ ಪಂಚಮ್ಯಾಂ ಪರಮೇಹನಿ. ಮಾಘ ಶುದ್ಧ ಪಂಚಮಿಯ ದಿವಸ, ಅವತ್ತಿನ ದಿವಸ ಅಲ್ಲಿಂದ ಬೆಳಗಿನ ಜಾವದ ಮುಗಿಸ್ಕೊಂಡು ತಮಸಾ ನದಿ ತೀರಕ್ಕೆ ಸರಿಯೋ ನದಿ, ಅದನ್ನು ದಾಟಕ್ಕೆ ಸರಿಯೋ ನದಿ ಅಲ್ಲಿ ಹತ್ತಿರದಲ್ಲಿ ಬರ್ತಾರಂತೆ. ಎಲ್ಲರನ್ನೂ ಕೂಡ ಒಬ್ಬರು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಯಾರ್ಯಾರು ಎಷ್ಟೆಷ್ಟು ದೂರ ಬಂದರು ಹೇಗೆಲ್ಲ ಅಂತ. ಅಂತೂ ಕೂಡ ಅಲ್ಲಿ ಕೇಕೆಯ ಮಾತಿಗೆ ಒಟ್ಟು ಅಲ್ಲಿಂದ ಹೊರಡ್ತಾರಂತೆ. ಹೊರಡಬೇಕಾದಾಗ ಅಲ್ಲಿಂದ ನದಿಯನ್ನು ದಾಟಿಸ್ಬೇಕು. ಆ ಕಾಲದಲ್ಲಿ ಗುಹಾನೀತೆ ವಡೇ ಕ್ಷೀರೈಹಿ ಬಬಂಧ ರಾಘವೋ ಜಟಾಂ ಪ್ರಭಾತೆ ಸೀತೆಯಾರುಖ್ಯ ನೌಕಾಯಾಂ ಲಕ್ಷ್ಮಣೇನ ಸಹ. ಗುಹ ದೊಡ್ಡ ರಾಮದೇವರ ಭಕ್ತ, ಬಹಳ ದೊಡ್ಡದಾದಂತಹ ರಾಮ ಲಕ್ಷ್ಮಣರಲ್ಲಿ ಬಹಳ ಭಕ್ತಿಯನ್ನು ಇಟ್ಟುಕೊಂಡವನು. ಬಹಳ ಭಕ್ತಿಯಿಂದ ಗುಹ ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನ ಚೊಪಾನವಾಗಿ ತಂದು ಗಂಗಾ ತೀರದ ತನಕ ಅವರನ್ನ ವಿಶೇಷವಾಗಿ ದಾಟಿಸಿ ಅಲ್ಲಿ ಬಂದು ತಲುಪಿಸ್ತಾನೆ. ಅದು ರಾಮದೇವರ ಸೇವಾ ಅಂತ ಹೇಳ್ತಾರೆ. ಸಂಸಾರ ದಾಟಿಸುವಂತಹ ಭಗವಂತನಿಗೆ ನದಿಗಳನ್ನ ದಾಟಿಸ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಯಾರು ಭಗವಂತನಿಗೆ ಯಾವ ರೀತಿಯಾದ ಸೇವೆಯನ್ನ ಮಾಡ್ತಾರೋ ಭಗವಂತ ಆ ಅನುಗ್ರಹವನ್ನ ಮಾಡ್ತಾನಂತೆ. ಗುಹ ಈ ನದಿಯನ್ನ ದಾಟಿಸಿದ್ದಕ್ಕೆ ಅವನಿಗೆ ಸಂಸಾರವನ್ನೇ ದಾಟಿಸ್ಬಿಟ್ಟ ರಾಮಚಂದ್ರ ಅಂತ. ಕೃಷ್ಣ ಪರಮಾತ್ಮ ಕುಚೇಲನ ಸಂದರ್ಭ ಪ್ರಸಂಗ ವರ್ಣನೆ ಮಾಡಬೇಕಾದಾಗ, ಕುಚೇಲ ಬಂದ ಅಂದ ಕೂಡಲೇ ಎಲ್ಲರನ್ನ ಬಿಟ್ಟು ಓಡ್ ಹೋಗಿ ಕುಚೇಲನ್ ಕರ್ಕೊಂಡು ಎತ್ಕೊಂಡು ಬರ್ತಾರಂತೆ ಕೃಷ್ಣ. ನನ್ನ ಸ್ನೇಹಿತ ಬಂದಿದ್ದಾನೆ ಅಂತ ಹೇಳಿ ಅವನನ್ನ ಉಯ್ಯಾಲೆ ಮೇಲೆ ಕೂಡಿಸಿ ಎಲ್ಲ ರೀತಿಯಾದ ಉಪಚಾರಣ ಅರ್ಘ್ಯಪಾದ್ಯಾದಿಗಳನ್ನು ಮಾಡಿದ ಮೇಲೆ, ಕುಚೇಲ ಬಾ ನಾನೇ ಸ್ನಾನ ಮಾಡಿಸ್ತೀನಿ ಅಂತ ಸ್ನಾನದ ಗೃಹಕ್ಕೆ ಕರ್ಕೊಂಡು ಹೋಗಿ ಕುಚೇಲನ್ನು ಕೂಡಿಸಿ ಒಳ್ಳೆ ಕೇಸರಿ ಪಚ್ಕರ್ಪುರ ಎಲ್ಲ ಹಾಕಿದ್ದನ್ನ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿ 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 ಹಂಡೆ ನೀರು ಎಲ್ಲ ತಯಾರು ಮಾಡಿಕೊಂಡು ಕೃಷ್ಣ ಪರಮಾತ್ಮ ಕುಚೇಲನ ಸ್ನಾನ ಮಾಡಿಸ್ತಾನಂತೆ. ಕುಚೇಲ ಕೇಳ್ತಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವೋತ್ತಮನ ಲಕ್ಷ್ಮೀಪತಿಯಾದ ನಾರಾಯಣ, ನೀನು ನನಗೆ ಸ್ನಾನ ಮಾಡಿಸೋದು ಅಂದ್ರೆ ಏನು ಸ್ವಾಮಿ? ದಯಮಾಡಿ ನನಗೆ ಸಂಕೋಚ ಆಗ್ತಾ ಇದೆ. ಎಲ್ಲಿ ಸ್ವಾಮಿ, ಯಾರು ದೊಡ್ಡವರು ನಮ್ಮ ಕಡೆ ನೋಡಿದ್ರೆ ಸಂಕೋಚ, ನಮಗೆ ಮಾತಾಡ್ಸಿದ್ರಂತೂ ಭಾರಿ ಖುಷಿ ನಮಗೆ. ಅಂಥದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಕೃಷ್ಣ ಪರಮಾತ್ಮ ಬಂದು ಸ್ನಾನ ಮಾಡಿಸ್ತಾ ಇದ್ದಾನೆ ಅಂದ್ರೆ ಕುಚೇಲನ್ ಒಂದು ಮಾತು ಹೇಳ್ತಾನಂತೆ ಕೃಷ್ಣ, ದಿನ ನೀ ನಂಗೆ ಸ್ನಾನ ಮಾಡಿಸ್ತೀಯಲ್ಲ, ಇವತ್ತು ನಾನು ಮಾಡಿಸ್ತೀನಿ ಅಂತಾನಂತೆ. ಅಂದ್ರೆ ದಿನ ನೀ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀಯ ತಾನೆ, ದಿನ ನೀನಂಗೆ ಸ್ನಾನ ಮಾಡಿಸ್ತೀಯಲ್ಲ, ಇವತ್ತು ನಾನು ಮಾಡಿಸ್ತೀನಿ, ಸುಮ್ಮನೆ ಕುತ್ಕೋ ಅಂತಾನಂತೆ. ಅಂದ್ರೆ ನಾವು ದೇವರಿಗೆ ಏನ್ ಮಾಡ್ತೀವೋ ದೇವರು ಅದನ್ನು ನಮಗೆ ಮಾಡ್ತಾನಂತೆ. ಅದಕ್ಕೆ ಗುಹ ತಾನು ಸಂಸಾರ ಸಾಗರ ದಾಟಬೇಕಾಗಿತ್ತಲ್ಲ, ಅದಕ್ಕೆ ಈ ನದಿಯನ್ನ ದಾಟಿಸ್ತಾನಂತೆ. ಸ್ವಾಮಿ, ನಾನು ನದಿ ದಾಟಿಸಿದ್ದೀನಿ, ನೀನು ಸಾಗರವನ್ನ ದಾಟಿಸೋ ಸ್ವಾಮಿ, ಕೊಟ್ಟದರ ತನಗೆ ಅನಂತ ಮಡಿ ಮಾಡಿ ಕೊಡುವ ಅಂತಾರಲ್ಲ, ಹಾಗೆ ಗುಹನ ಈ ಒಂದು ಸಣ್ಣ ಪ್ರಸಂಗದಿಂದ ಬಹಳ ದೊಡ್ಡ ಸಂದೇಶ ಕೊಡುತ್ತೆ ನಮಗೆ ರಾಮಾಯಣ. ಅದಾದ ಮೇಲೆ ಗಂಗಾ ನದಿಲಿ ಕೂತ್ಕೊಳ್ತಾರಂತೆ. ಗಂಗಾ ನದಿಲಿ ಕೂತಾಗ ರಾಮೇಣ ಸಹಿತಾಹಂ ತ್ವಾಂ ಲಕ್ಷ್ಮಣೇನ ಚ ಪೂಜೆಗೆ ಗಂಗಾದೇವಿಯನ್ನ ಪ್ರಾರ್ಥನೆ ಮಾಡ್ತಾಳಂತೆ. ಮಹಾತಾಯಿ, ಮತ್ತೆ ಪುನಃ ನಾವು ಸಂರಕ್ಷಿತವಾಗಿ ಮತ್ತಿದೇ ಜಾಗಕ್ಕೆ ಬಂದು ನಿನ್ನ ನದಿಯನ್ನ ದಾಟಿ ಮತ್ತೆ ಪುನಃ ಅಯೋಧ್ಯೆಗೆ ಹೋಗಬೇಕಾದಾಗ ನಿನಗೆ ಗಂಗಾರತಿ ಮಾಡಿ ನಿನ್ನನ್ನು ಸಂತೋಷ ಪಡಿಸ್ತೀನಿ ಅಂತ ಸೀತಾದೇವಿಯರು ಆ ಸಂದರ್ಭದಲ್ಲಿ ಗಂಗೆಗೆ ಮಾತನ್ನ ಕೊಡ್ತಾರಂತೆ. ಗಂಗಾರತಿ ಮುಂದೆ ಮಾಡ್ತಾಳೆ ಮಹಾತಾಯಿ. ಅದು ಇವತ್ತಿಗೂ ಕೂಡ ಗಂಗಾದೇವಿಗೆ ಆರತಿ ಮಾಡುವ ಸಂಪ್ರದಾಯವನ್ನ ಬಂದಿದೆ. ಸೀತಾದೇವಿಯರು ಮಾಡಿದ ಸಂಪ್ರದಾಯ ಅಂತ ಹೇಳ್ತಾರೆ ಪುರಾಣಗಳು, ಆನಂದ ರಾಮಾಯಣದಲ್ಲೂ ಬರುತ್ತೆ. ಹೀಗೆ ಅಲ್ಲಿಂದ ಮುಗಿಸಿಕೊಂಡು ಭಾರದ್ವಾಜರಾಶ್ರಮ ಗತ್ವಾ ತಸ್ಥೋ ತೇನಾತಿ ಪೂಜಿತ. ಅದಾದ ಮೇಲೆ ವಾಲ್ಮೀಕಿ ಆಶ್ರಮಂ ಗತ್ವಾ ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗ್ತಾರಂತೆ. ಚಿತ್ರಕೂಟೆ ಲಕ್ಷ್ಮಣೇನ ಪರ್ಣಶಾಲಾ ಮನೋರಮಂ, ಚಿತ್ರಕೂಟ ಪರ್ವತಕ್ಕೆ ಹೋಗ್ತಾರೆ. ಆ ಚಿತ್ರಕೂಟ ಪರ್ವತದಲ್ಲಿ ಅನೇಕ ಕಥೆಗಳು ಬರುತ್ತೆ. ಅದರಲ್ಲಿ ಒಂದು ಬಹಳ ಪ್ರಧಾನವಾದ ಕಥೆ ಯಾವುದು ಅಂದರೆ, ಏಕದಾ ನಿದ್ರಿತಂ ಖಾದುಂ ಸೀತಾಂಕೆ ಸನ್ನಿರೀಕ್ಷತ ಐಂದ್ರ ಕಾಕಸ್ತದಾಗತ್ಯ ನಕೈಸ್ತುಂಡೇನ ಚಾಸಕೃತ್. ಒಮ್ಮೆ ರಾಮಚಂದ್ರ ದೇವರು ಸೀತಾದೇವಿಯಲ್ಲಿ ಏಕಾಂತದಲ್ಲಿ ಕೂತಿರಬೇಕಾದಾಗ ರಾಮದೇವರು ಸೀತಾದೇವಿಯ ತೊಡೆ ಮೇಲೆ ಮಲಗಿರ್ತಾರಂತೆ. ಆ ಮಲಗಿರಬೇಕಾದಾಗ ಇಂದ್ರನ ಮಗ ಜಯಂತ, ಅವನ ಕಾಗೆ ರೂಪದಲ್ಲಿ, ಅಲ್ಲಿ ಕಾಗೆ ರೂಪದಲ್ಲಿ ಕುರಂಗ ಅನ್ನುವ ದೈತ್ಯ, ಜಯಂತನ ಆವೇಶ, ಅವನು ಬಂದು ಸೀತಾದೇವಿಯ ಎದೆಯ ಭಾಗವನ್ನ ಮತ್ತೆ ಅಂಗುಷ್ಟದ ಭಾಗಗಳನ್ನ ಕುಕ್ಕುತ್ತಾ ಇರ್ತಾನಂತೆ. ಸೀತಾದೇವಿಗೆ ಅದರಿಂದ ನೋವಾಗ್ತಾ ಇದೆ. ಆದರೂ ಕೂಡ
ನಾನು ವಿಚಲಿತಳಾದರೆ ರಾಮದೇವರ ನಿದ್ರಾಭಂಗ ಆಗಿ ಹೋಗುತ್ತೆ. ಹಾಗಾಗಿ ನಾನು ದುಃಖಪಟ್ಟರೂ ಪರವಾಗಿಲ್ಲ, ರಾಮನಿಗೆ ಯಾವುದೇ ರೀತಿ ನಿದ್ರಾಭಂಗ ಆಗಬಾರದು ಅಂತ ಸತಿಯ ಧರ್ಮ ಹೇಗಿರುತ್ತೆ ಅಂತ ತೋರಿಸಿಕೊಡ್ತಾಳೆ. ವಾಸ್ತವಿಕವಾಗಿ ಸೀತಾದೇವಿಗೆ ಯಾವುದೇ ರೀತಿಯಾದಂತಹ ದುಃಖಾದಿಗಳು ಸರ್ವಾತ್ಮನ ಇಲ್ಲ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧಮೋಕ್ಷಾ ಯಸ್ಯ ಅಪಾಂಗಲಮ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದ ಅಷ್ಟ ಕಾರ್ಯಗಳನ್ನು ಅತ್ಯಂತ ಅನಾಯಾಸವಾಗಿ ಭಗವದ್ ಅನುಗ್ರಹದಿಂದ ಭಗವಂತನ ಕುಡಿನೋಟದ ಸಹಾಯದಿಂದ ಇಡೀ ಜಗತ್ತಿನ ವ್ಯಾಪಾರ ಮಾಡುವ ಮಹಾತಾಯಿಗೆ ಯಾವುದೇ ರೀತಿಯಾದ ದುಃಖಾದಿಗಳು ಸರ್ವಾತ್ಮನ ಇಲ್ಲ. ಅದು ಒಂದು ಕಾಗೆಯಿಂದ ಬರಲಿಕ್ಕೆ ಸಾಧ್ಯವ, ಸರ್ವಾತ್ಮನ ಅಂತಲಿದೆ. ಆದರೂ ಕೂಡ ದುಃಖ ಪಟ್ಟವಳಂತ ನಟನೆ ಮಾಡ್ತಾಳೆ. ಇದು ಲಕ್ಷ್ಮೀದೇವಿ ವಿಚಾರವಾದರೆ ಭಗವಂತ ನಿದ್ರೆ ಮಾಡ್ತಿದ್ದ ಅಂದರೆ ಯೋಗ ನಿದ್ರೆ, ಅದು ಆನಂದದ ನಿದ್ರೆ ಅಷ್ಟೇ ಹೊರತು ಭಗವಂತನಿಗೆ ನಿದ್ರಾದಿಗಳು ಸರ್ವಾತ್ಮನ ಇಲ್ಲ. ಆದರೂ ಕೂಡ ಅಲ್ಲಿ ಬಹಳ ಭಗವತ್ ಕಾರ್ಯ ಆಗಬೇಕಾದನ್ನೋ ಕಾರಣಕ್ಕಿಬ್ಬರು ನಟನೆ ಮಾಡ್ತಾ ಇರ್ತಾರೆ. ಅದಾದ ಮೇಲೆ ಸೀತಾದೇವಿಗೆ ದುಃಖ ಆಗ್ತಾ ಇದೆ, ನೋವು ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಭಗವಂತ ಇಶಿಕ, ಅದು ಒಂದು ಹುಲ್ಲು ಕಡ್ಡಿ, ಅದಕ್ಕೆ ಇಶಿಕಾಸ್ತ್ರ ಅಂತಲೂ ಕೂಡ ಹೇಳ್ತಾರೆ ಪುರಾಣಗಳಲ್ಲಿ. ಆ ಹುಲ್ಲು ಕಡ್ಡಿಯನ್ನ ಅದರ ಮೇಲೆ ಪ್ರಯೋಗ ಮಾಡ್ತಾನೆ. ಅದರಿಂದ ಅವನ ಕುರಂಗನ ಸಂಹಾರವೂ ಆಗತ್ತೆ. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ ಅಂತ ಇಟ್ಕೊಳ್ರಿ. ನಿರ್ಣಯದಲ್ಲಿ ಆಚಾರ್ಯರು ಕೂಡ ಸ್ಪಷ್ಟಪಡಿಸ್ತಾರೆ. ಅವನ ಕಣ್ಣಿಗೆ ಅದನ್ನು ಚುಚ್ಚುತ್ತಾರೆ. ಅದು ಕಣ್ಣಿಗೆ ಚುಚ್ಚಿದ ತಕ್ಷಣವೇ ಅವತ್ತಿನಿಂದ ಕಾಗೆಗಳಿಗೆ ಒಂದೇ ಕಣ್ಣು ಮಾತ್ರ, ಏಕಕಾಲಕ್ಕೆ ಎರಡು ಕಣ್ಣು ಕಾಣಿಸೋದಿಲ್ಲ, ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ. ಕಣ್ಣು ಗುಡ್ಡೆಗಳೇ ಹೋಯ್ತು ಅಂತ ಅರ್ಥ ಅಲ್ಲ. ಭಗವಂತ ಒಂದು ಕಾಗೆಗೆ ಮಾಡಿದ್ದರಿಂದ ಅವತ್ತಿನಿಂದ ಹಿಡಿದು ಇನ್ನು ಅನಂತ ಕಾಲದವರೆಗೂ ಕೂಡ ಕಾಗೆಯನ್ನು ಸೃಷ್ಟಿ ಮಾಡಬೇಕಾದಾಗ ಆ ಸೃಷ್ಟಿಯಲ್ಲಿ ವ್ಯತ್ಯಾಸ ಏನಾಯಿತು ಅಂದರೆ, ಕಾಗೆ ನೋಡಬೇಕಾದಾಗ ಏಕಕಾಲಕ್ಕೆ ಎರಡೂ ಕಣ್ಣುಗಳು ಕಾಣಿಸೋದಿಲ್ಲ, ಒಂದು ಕಣ್ಣು ಮಾತ್ರ ಕಾಣಿಸುತ್ತೆ. ಒಂದು ಕಣ್ಣು ಭಗವಂತ ಅವತ್ತು ಜಯಂತನಿಗೆ ಅರ್ಥಾತ್ ಕುರಂಗಾಸುರನಿಗೆ ಚುಚ್ಚಿದ್ದರಿಂದ. ಭಗವಂತ ವಾಯುದೇವರು ದೇವತೆಗಳು ಜ್ಞಾನಿಗಳು ಇಚ್ಛೆ ಪಟ್ಟೇನಾದರೂ ಈ ರೀತಿಯಾದಂತಹದ್ದು ಮಾಡಿಟ್ರು ಅಂದರೆ ಅದು ಅವತ್ತಿಗೆ ಮಾತ್ರ ಆಗತ್ತೆ ಅಂದ್ಕೊಳ್ಬೇಡ್ರಿ. ಅದು ಜನ್ಮ ಜನ್ಮಾಂತರಕ್ಕೂ ಅನಂತ ಕಾಲದವರೆಗೂ ಅದರದ್ದು ಪ್ರಭಾವ ಬೀರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಅಂದರೆ, ಮಂತ್ರಾಲಯ ಪ್ರಭುಗಳ ಇತಿಹಾಸ ನಾವು ಕೇಳಬೇಕಾದಾಗ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವಿದ್ಯತೆ ಎನ್ನುವ ಮಾತಿಗೆ ರಾಯರು ಅನುಗ್ರಹ ಮಾಡಿದ ಕಥೆಗಳು ಅನೇಕ ನಾವು ಕೇಳ್ತೀವಿ ನಾವು. ಆದರೆ ರಾಯರು ಒಬ್ಬರಿಗೆ ಶಾಪ ಕೊಟ್ಟಿದ್ರಂತೆ. ಎಂಥ ಪಾಪಿಷ್ಟ ಇರಬೇಕು ಯೋಚನೆ ಮಾಡ್ರಿ. ರಾಯರು ಅಂದರೆ ಎಂಥ ಕರುಣಾಳುಗಳವರು. ರಾಘವೇಂದ್ರ ವಿಜಯದಲ್ಲಿ ಹೇಳಬೇಕಾದಾಗ ಬೆಣ್ಣೆ ಕರಗಲಿಕ್ಕೆ ಬೆಂಕಿ ಆದರೂ ಬೇಕು, ಆದರೆ ರಾಯರ ಮನಸ್ಸು ಕರಗಲಿಕ್ಕೆ ಭಕ್ತರು ನೋಡಿದ್ರೆ ಕರಗಿಬಿಡ್ತಾರಂತ ಮಹಾನುಭಾವರವರು. ಅಂಥ ಕರುಣಾಳುಗಳವರು, ಮನಸ್ಸು ಅಂಥ ಮೃದು ಸ್ವಭಾವದವರು. ಅವರ ಬಾಯಲ್ಲಿ ಶಾಪ ತಗೊಂಡ್ರು ಅಂದರೆ ಇನ್ನೆಂಥ ಪಾಪಿಗಳಿರಬೇಕು. ಯಾರೋ ಒಬ್ರು ಜ್ಞಾನಿಗಳಿಗೆ ಇದ್ದಿದ್ದು ಇಲ್ಲದೆ ಇದ್ದು ಮೈಯೆಲ್ಲ ತೊನ್ನು ಈ ರೀತಿ ರೋಗ ಬಂದಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಡ್ತಾರೆ ಒಬ್ಬ ಜ್ಞಾನಿಗಳ ವಿಚಾರದಲ್ಲಿ. ರಾಯರಿಗೆ ಅದನ್ನು ಸಹಿಸ್ಲಿಕ್ಕಾಗೋದಿಲ್ಲ. ಇಲ್ಲದಿದ್ದು ಇದ್ದದ್ದನ್ನ ಇದೆ ಅಂತ ಹೇಳಿ ಈ ರೀತಿ ಎಲ್ಲ ಕಡೆಗೂ ಅವರನ್ನ ಸುಳ್ಳು ಸುದ್ದಿ ಹಬ್ಬಿಸಿ ಅವರಿಗೆ ಮನಸ್ಸಿಗೆ ಬಹಳ ನೋವುಂಟು ಮಾಡಿದರೆ ಆ ಜ್ಞಾನಿಗಳಿಗೆ. ಹಾಗಾಗಿ ನಿಮಗೂ ಕೂಡ ರೋಗ ಬರಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಯೋಚನೆ ಮಾಡ್ರಿ, 350 ವರ್ಷಗಳ ಕೆಳಗೆ ರಾಯರು ಕೊಟ್ಟ ಆ ಮನೆತನಕ್ಕೆ ಶಾಪ ಅವತ್ತಿನಿಂದ 10-15 ತಲೆಗಳು ಹೋದರೂ ಕೂಡ ಇವತ್ತಿನವರೆಗೂ ಬಿಜಾಪುರದಲ್ಲಿ ಇದ್ದಾರಂತವ್ರು. ಇವತ್ತಿಗೂ ಅವರ ವಂಶದಲ್ಲಿ ಪ್ರತಿಯೊಬ್ಬರಿಗೂ ತೊಂದು ರೋಗ ಇದೆ. ಜ್ಞಾನಿಗಳು ಕೊಡುವ ಶಾಪಕ್ಕೆ ಈ ಪ್ರಭಾವ ಇರುವುದಾದರೆ ಇದಕ್ಕೆ ಜ್ಞಾನಿಗಳ ಹತ್ತಿರ ಎಷ್ಟು ನಾವು ಭಕ್ತಿಯಿಂದ ನಡ್ಕೊಳ್ಬೇಕು, ದೈನ್ಯತೆಯಿಂದ ನಡ್ಕೊಳ್ಬೇಕು. ಜ್ಞಾನಿಗಳ ವಿಚಾರದಲ್ಲಿ ನಾವು ಎಷ್ಟು ಹುಷಾರಾಗಿ ಮಾತನಾಡಬೇಕು ತೋರಿಸಿಕೊಟ್ರು ಈ ಘಟನೆಯಿಂದ. ಏನೋ ಬಾಯಿಗೆ ಬಂದಂಗೆ ಅವ್ರು ಹಿಂಗಂತೆ ಇವ್ರು ಹಿಂಗಂತೆ, ಅವ್ರು ಅದನ್ನು ಮಾಡಬಾರ್ದಿತ್ತು ಇವ್ರು ಇದನ್ನು ಮಾಡಬಾರ್ದಿತ್ತು. ಏನು ಕೂತು ಒಂದು 5 ನಿಮಿಷದ ವಿಡಿಯೋ ನೋಡ್ಬಿಟ್ಟು ನಾವು ಯೂಟ್ಯೂಬಲ್ಲೋ ಮೊಬೈಲ್ನಲ್ಲೋ ಅವ್ರು ಹೀಗೆ ಮಾಡಬಾರ್ದಿತ್ತು ಹೀಗೆ ಮಾಡ್ಬಿಟ್ಟು ಹೀಗೆ ನಡ್ಕೋಬಾರ್ದಿತ್ತು ಹೀಗೆ ನಡ್ಕೊಂಡ್ಬಿಟ್ರು ಬಾಯಿಗೆ ಬಂದಂಗೆ ಕಮೆಂಟ್ಗಳು ಹಾಕ್ಕೊಂಡು ಬಾಯಿಗೆ ಬಂದಂಗೆ ದೊಡ್ಡವ್ರ ಬಗ್ಗೆ ಮಾತಾಡ್ತಿರ್ತೀವಿ ನಾವೆಲ್ಲ. ಯಾವುದು ಬೇಡ, ಅವೆಲ್ಲ ಮಾಡಬಾರ್ದು. ನಮ್ಮದೇ ಬೇಕಾದಷ್ಟಿರುತ್ತೆ, ಒಳ್ಳೇದು ಕಲಿಯೋದು ಬೇಕಾದಷ್ಟಿರುತ್ತೆ. ಆದರೆ ಹಿಂದಿನ ಘಟನೆ ಏನು ಅಂತ ನಮಗೆ ಗೊತ್ತಿರಲ್ಲ, ಅದ್ರ ಮುಂದೆ ಏನು ಮಾತನಾಡಿದ್ರು ಅಂತ ನಮಗೆ ಗೊತ್ತಿರೋದಿಲ್ಲ. ಅದನ್ನ ಮಾತ್ರ ನೋಡ್ತೀವಿ, ಅದ್ರ ಬಗ್ಗೆ ಮಾತ್ರ ಮಾತನಾಡ್ತೀವಿ, ನಾಲಿಗೆ ಉದ್ದ ಮಾಡಿ ಮಾತನಾಡ್ತೀವಿ, ಏಕವಚನದಲ್ಲೂ ಮಾತನಾಡ್ತೀವಿ. ಅಷ್ಟೆಲ್ಲ ಮಾತಾಡೋದು ಬಂದು ರಾಯರಿಗೆ ನಮಸ್ಕಾರ ಹಾಕೋದು. ರಾಯರು ಏನೇನು ಮಾಡಿದ್ರೆ ಗೊತ್ತಾ, ಜ್ಞಾನಿಗಳ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಮಾತನಾಡಿದ್ದಕ್ಕೆ ಇವತ್ತಿಗೂ ಅವರು ವಂಶದವರು ಅನುಭವಿಸ್ತಾರೆ ಅಂತ ನಮ್ಮ ಗುರುಗಳು ಅವ್ರು ಹೇಳ್ತಾ ಇದ್ರಂತೆ ಕಥೆನ. ಯಾಕೆ ಹೇಳಿದೆ ಪ್ರಸಂಗ ಅಂದರೆ, ದೊಡ್ಡವರು ಅನುಗ್ರಹ ಮಾಡಿದ್ರು ಅದು ಜನ್ಮ ಜನ್ಮಾಂತರಕ್ಕೂ ಹೇಗೆ ಬರುತ್ತೋ ಅವರ ಅವಗ್ರಹ ಆದರೂ ಹಾಗೇ ಬರುತ್ತೆ.
ರಾಮಚಂದ್ರ ಚುಚ್ಚಿದ್ದು ಒಂದೇ ಕಾಗೆಗೆ, ಎಲ್ಲ ಕಾಗೆಗೇನು ಚುಚ್ಚಲಿಲ್ಲ ಅವನು. ಅವತ್ತು ಒಂದು ಕಾಗೆಯ ಒಂದು ಕಣ್ಣಿಗೆ ಚುಚ್ಚಿದ್ದರಿಂದ ಇವತ್ತಿಗೂ ಆ ಕಾಗೆಯ ಜಾತಿಯಲ್ಲಿ ಏಕಕಾಲಕ್ಕೆ 2 ಕಣ್ಣಿನಿಂದಲೂ ನೋಡುವ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಡ್ತು. ಹಾಗಾಗಿ ದೊಡ್ಡವರ ಹತ್ತಿರ ನಡ್ಕೊಳ್ಬೇಕಾದಾಗ ಬಹಳ ಎಚ್ಚರಿಕೆಯಿಂದ ನಾವು ಜೀವನವನ್ನು ಮಾಡಬೇಕು. ದೇವರ ಹತ್ತಿರ, ಲಕ್ಷ್ಮೀದೇವಿಯ ಹತ್ತಿರ ನಾವು ವ್ಯತ್ಯಾಸವಾಗಿ ನಡ್ಕೊಂಡ್ವಿ ಅಂದರೆ ಬಿಟ್ಟಾರ, ಅದಕ್ಕೆ ಸರಿಯಾದ ಶಾಸ್ತಿ ಆಯಿತು ಅವನಿಗೆ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಅಲ್ಲೇ ಎಷ್ಟು ವರ್ಷ, ಸುಮಾರು ವರ್ಷಗಳ ಗಟ್ಟಲೆ ಅದೇ ಜಾಗದಲ್ಲಿ ಅನೇಕ ಋಷಿಗಳಿಂದ ಮುನಿಗಳಿಂದ ಆ ಮಹಾತಾಯಿ ಹೇಳಿರ್ತಾಳಲ್ಲ ಸೇವೆ ಮಾಡಬೇಕು ಅಂತ, ಸುಮಾರು ವರ್ಷಗಳ ಗಟ್ಟಲೆ, ಸುಮಾರು ಎಷ್ಟು ಅಂತ ಹೇಳಿದ್ರೆ ಆನಂದ ರಾಮಾಯಣ ಹೇಳುತ್ತೆ, ಸುಮಾರು 9 ವರ್ಷಗಳ ಕಾಲ ಅಲ್ಲಿ ಋಷಿಗಳ ಸೇವೆಯನ್ನು ಮಾಡಿಕೊಂಡು ಸುಖವಾದ ಜೀವನ ನಡೆಸ್ತಾರೆ. ಸುಖವಾದ ಜೀವನ. ನಮ್ಮ ಲೆಕ್ಕದಲ್ಲಿ ವನವಾಸ ಅಂದರೆ ಅದು ದುಃಖ ಅಂತ ನಾವು ಅನ್ಕೊಳ್ತೀವಿ. ಆದರೆ ಅಷ್ಟು ಅವರು ಇಡೀ ಜೀವನದಲ್ಲಿ ಕೇಳಿದ ಒಂದೇ ಒಂದು ಕೆಟ್ಟ ಸುದ್ದಿ ಅಂದ್ರೆ ಯಾವುದು ಗೊತ್ತಾ? ಚಿತ್ರಕೂಟ ಪರ್ವತಕ್ಕೆ ಬರ್ತಾ ಇದ್ದಂಗೇನೆ ಅಲ್ಲಿಂದ ಸರಿಯಾಗಿ 6ನೇ ದಿವಸಕ್ಕೆ ದಶರಥ ಚಕ್ರವರ್ತಿ ನಿರ್ಯಾಣ ಹೊಂದಿದರು, ದೇಹತ್ಯಾಗ ಮಾಡಿದರು. ಆಯ್ತು, ಅವರು ಮೃತರಾಗಬಿಟ್ಟ ಅನ್ನೋ ವಾರ್ತೆಯನ್ನ ಕೇಳ್ತಾನೆ. ಅದೊಂದೇ ರಾಮಚಂದ್ರ ದೇವರು, ಅವನಿಗೆ ಅದು ದುಃಖ ಅಲ್ಲ, ತೋರಿಸಿದಂತೆ. ತಕ್ಷಣ ಭರತ ಬರ್ತಾನೆ, ವಾಪಸ್ ಕರೀತಾನೆ, ಏನೆಲ್ಲ ಬಲವಂತ ಮಾಡ್ತಾನೆ. ಎಷ್ಟು ಹೇಳಿದ್ರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಾದ ತಕ್ಷಣ ಭರತ ಹೇಳ್ತಾನಂತೆ, ಸ್ವಾಮಿ ನೀನು ಬರಲ್ಲ ಅಂದ್ರೆ ನಾನು ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡೋದಿಲ್ಲ, ನಿನ್ನ ಪಾದುಕೆಯನ್ನು ಇಟ್ಟೆ ನಾನು 14 ವರ್ಷ ನಾನೂ ಕೂಡ ಇದೇ ಪರ್ವತದಲ್ಲಿ ನಂದಿ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ದೇವರ ವಿಚಾರದಲ್ಲಿ ದೀಕ್ಷೆ ಅನ್ನೋದು ಹೇಗಿರಬೇಕು ಅನ್ನೋದು ಭರತನಿಂದ ನಾವು ಕಲಿಬೇಕಾದ ಪಾಠ. ಎಷ್ಟು ಚೆನ್ನಾಗಿ, ಒಂದೇ ಮಾತು, ನೀನೇನೇನೇನು ಬೇಡ, ಒಂದೇ ಒಂದು ಮಾತು ಹೇಳ್ತೀನಿ. ಭರತ ರಾಮನಲ್ಲಿ ಎಷ್ಟು ಚೆನ್ನಾಗಿ ಸೇವಾ ಮನೋಭಾವನೆ ಇಟ್ಕೊಂಡಿದ್ದ ಅಂದ್ರೆ ಒಂದು ಮಾತು ಸಾಕು. ಏನ್ ಗೊತ್ತಾ? ಭರತ ಮಲಗ್ತಾ ಇತ್ತಲ್ಲ, ಆ ಜಾಗ ಚೆನ್ನಾಗಿ ಭೂಮಿ ತೋಡ್ಬಿಟ್ಟಂತೆ, ತೋಡಿ ಆ ಒಳಗಡೆ ಮಲಗ್ತಿದ್ದಂತ. ಈ ಮೃತರಾದ ಮೇಲೆ ಶವವನ್ನು ಇಡೋದಕ್ಕೋಸ್ಕರ ತೋಡಿರ್ತಾರಲ್ಲ, ಆ ರೀತಿ ತೋಡಿಸ್ಕೊಂಡು ಒಳಗಡೆ ಮಲಗ್ತಿರ್ತಾನಂತ ಭರತ. ಯಾತಕ್ಕೆ ಅಂತ ಕೇಳಿದ್ರೆ, ಭರತ ಹೇಳ್ತಾನೆ, ನನ್ನ ಸ್ವಾಮಿ, ನನ್ನ ಅಣ್ಣ ಭೂಮಿ ಮೇಲೆ ಮಲಗ್ತಾನಲ್ಲ, ಅವನು ಸರಿಸಮಾನವಾಗಿ ಮಲಗುವ ಯೋಗ್ಯತೆ ನನಗಿಲ್ಲ, ನಾನು ಅವನಿಗಿಂತ ಸ್ವಲ್ಪ ಕೆಳಗೆ ಮಲಗಬೇಕು ಅಂತ ಹೀಗೆ ಮಲಗ್ತೀನಿ ಅಂತಿದ್ದ. ಈ ರೀತಿ ಯೋಚನೆನೂ ಬರಲ್ಲ ನಮಗೆ. ದೀಕ್ಷೆ ಬಿಟ್ಬಿಡ್ರಿ, ಬಂದ ಮೇಲೆ ಮಾಡ್ತೀವೋ ಬಿಡ್ತೀವೋ ಸರಿ, ಯೋಚನೆನೇ ಬರಲ್ಲ ನಮ್ಗೆ. ದೇವರ ಗ್ರಂಥಗಳು, ದೊಡ್ಡವರು, ದೇವರ ಪ್ರತಿಮೆಗಳು, ಪ್ರತೀಕಗಳು ಎಲ್ಲ ಇರುತ್ತೆ. ಅದ್ರ ಕಡೆ ಕಾಲ್ ಚಾಚ್ಕೊಂಡು ಮಲಗಿರ್ತೀವಿ, ಕೂತಿರ್ತೀವಿ. ದೇವರ ಪೆಟ್ಟಿಗೆ ಕೆಳಗಿದ್ರೆ ಮಂಚದ ಮೇಲೆ ಕೂಡೋದೇನು, ಕುರ್ಚಿ ಮೇಲೆ ಕೂಡೋದೇನು, ಕಾಲ್ ಮೇಲೆ ಕಾಲು ಹಾಕೊಂಡು ಕೊಡೋದೇನು. ಎಲ್ಲಿ ಭರತ ಚಕ್ರವರ್ತಿ, ಎಲ್ಲಿ ನಾವು? ಯಾಕೆ ಇವರ ಪಾತ್ರಗಳು, ಯಾಕೆ ರಾಮಾಯಣವನ್ನು ನಾವು ಕೇಳಬೇಕು ಅಂದ್ರೆ ಇಂಥವರಿಂದ ಇಂತಿಂಥ ಅಂಶಗಳನ್ನು ನಾವು ಕಲಿಬೇಕು. ನಾವು ಲಕ್ಷ್ಮಣನಿಂದ ಇಂಥದ್ದು ಕಲಿಬೇಕು, ಭರತನಿಂದ ಅಂಥದ್ದು ಕಲಿಬೇಕು, ಹೀಗೆ ಸುಮಿತ್ರೆಯಿಂದ ಏನು ಮಾಡಬಾರದು ಅನ್ನೋದನ್ನು ಕಲಿಬೇಕು. ಕೈಕೇಯಿ ನೋಡಿ, ನಾನಾಗಲೇ ಹೇಳಿದೆ, ಹೇಗಿರ್ಬೇಕು ಅನ್ನೋದನ್ನು ನೋಡಿ ಕಲಿಬೇಕು ಜನ ಇದ್ದಾರೆ, ಹೇಗಿರಬಾರದು ಅನ್ನೋದಕ್ಕೂ ಜನ ಇದ್ದಾರೆ. ಹೀಗಿದು ಭರತನ ದೀಕ್ಷೆ. ಇದು ಜಟಾವಲ್ಕಲ ಧಾರೀಚ ವಸಾಮಿ ನಗರಾತ್ಮಹಿ. ಸ್ವಾಮಿ ನಗರವನ್ನ ಪ್ರವೇಶ ಮಾಡಲ್ಲ. ಪ್ರತೀಕ್ಷಾಂ ತವ ರಾಜೇಂದ್ರ ವರ್ಷಾಣಿ ಚಿತ್ತರ್ದಶ. ಸ್ವಾಮಿ ನೀನಿಷ್ಟು ಬಲವಂತ ಮಾಡ್ತಿದ್ಯಾ ಅಂತ ಸುಮ್ಮನಿದ್ದೀನಿ. 14 ವರ್ಷ ಆದ್ಮೇಲೆ ಒಂದೇ ಒಂದು ಕ್ಷಣವೂ ನಾನು ಕಾಯಲ್ಲ. ನೀನು ಬರಲಿಲ್ಲ ಅಂದ್ರೆ ದೇಹ ತ್ಯಾಗ ಮಾಡ್ತೀನಿ. ದೇವರೇ ನಿನ್ನ ನೋಡ್ಲಿಲ್ಲ ಅಂದ್ರೆ ನಾನು ದೇಹ ಬಿಡ್ತೀನಿ ಅನ್ನುವ ಮಾತಿದೆ ಅಲ್ಲ, ಅನುಸಂಧಾನ ಬರೋದೇ ಇಲ್ಲ ನನಗೆ. ಅಣ್ಣ ಬರಬೇಕು, ಅಣ್ಣನ ಜೊತೆ ಚೆನ್ನಾಗಿರ್ಬೇಕು, ಇದೆಲ್ಲ ಅನುಸಂಧಾನ ಅಲ್ಲ ಭರತನದು. ಮತ್ತೆ ದೇವರನ್ನ ಕಾಣಬೇಕು. ಒಂದು ಕ್ಷಣ ದೇವರಿಲ್ಲದೆ ಇದ್ರೆ ನಾನು ಇರೋದಿಲ್ಲ. ನಿನ್ನ ಮಾತಿಗೋಸ್ಕರ ಕಟ್ಟಿಬಿದ್ದು ನಾನು ಇಲ್ಲೇ ವಾಸ ಮಾಡ್ಕೊಂಡಿರ್ತೀನಿ. ದೇವರನ್ನ ನೋಡ್ಲಿಲ್ಲ ಅಂದ್ರೆ ಈ ದೇಹ ಇದ್ದೇನು ಪ್ರಯೋಜನ ಅನ್ನುವ ಮಹಾ ಅನುಸಂಧಾನ ಇದೆ ಅಲ್ಲ. ಎಷ್ಟು ಬರುತ್ತೆ? ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ನಿನ್ನ ನೋಡಕ್ಕಾಗದೇ ಇರುವಂತಹ ದೇಹ ಯಾತಕ್ ಬೇಕು? ನಿನ್ನ ಬಗ್ಗೆ ಮಾತನಾಡಕ್ಕಾಗದೇ ಇರುವಂತಹ ನಾಲಿಗೆ ಯಾತಕ್ ಬೇಕು ಅಂತ ಯಾವತ್ತಾರು ಅನಿಸಿದೆಯಾ ನಿಮಗೆ? ಯಾರ ಮಾತು ಕೇಳೋದು ಬಿಡೋದು ಬೇಡ. ನಾವೇ ದೇವರ ಮುಂದೆ, ಗುರುಗಳ ಮುಂದೆ ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಎಷ್ಟನ್ನು ನಮ್ಮನ್ನು ನಾವು ದೇವರಿಗಾಗಿ, ದೇವರ ಕೆಲಸಗಳಿಗಾಗಿ ಅರ್ಪಣೆ ಮಾಡ್ಕೊಂಡಿದ್ದೀವಿ. ನಾವಾಯ್ತು, ನಮ್ಮ ಜೀವನ ಆಯ್ತು, ನಮ್ಮದೇ ಕೆಲಸ, ನಮ್ಮದೇ ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಕ್ಕಳು, ಆಫೀಸ್ ಅಂತೆ, ಕಾಲೇಜ್ ಅಂತೆ, EMI ಅಂತೆ, ಅದು ಕಟ್ಟಬೇಕು ಇದು ಕಟ್ಟಬೇಕು, ಇವೆಲ್ಲ ಇದೆ, ಇಲ್ಲ ಅಂತಲ್ಲ. ಆದರೆ ಎಲ್ಲದರ ಮಧ್ಯಕ್ಕೆ ಕೇಂದ್ರ ಬಿಂದುವಾಗಿ ಭಗವಂತನ ನಾವು ಆ ಸ್ಥಾನದಲ್ಲಿ ಕೂಡಿಸ್ಕೊಂಡಿದ್ದೀವ? ಬಿಟ್ಟಿದ್ದೀವಿ. ಅದರ ಬಗ್ಗೆ ಗಮನವೇ ಇಲ್ಲ. ಭರತ ಇಂಥ ಮಾತನ್ನಾಡಿ
ಆಗ್ಲಪ್ಪ ಖಂಡಿತ ಅದರ ಕ್ಷಣ ಮೀರ್ತು ಅಂದ್ರೆ ನೀನು ಹೇಳ್ದಂಗೆ ಆಗಲಿ, ಅಷ್ಟೊಳಗೆ ನಾನು ಬಂದೇ ಬರ್ತೀನಿ ಅಂತ ರಾಮಚಂದ್ರ ಹೇಳ್ತಾನೆ. ಇದು ಭರತನ ವ್ಯಕ್ತಿತ್ವ. ಇದೇ ರೀತಿಯಾಗಿ ಆ ಜಾಗದಲ್ಲಿ ಅನೇಕ ವರ್ಷಗಳು ಕಾಲ ಅಲ್ಲೇ ವಾಸ ಮಾಡಿಕೊಂಡಿದ್ಕೊಂಡು ಋಷಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಕಾಲವನ್ನು ಕಳೀತಾ ಇರ್ತಾನಂತೆ ರಾಮಚಂದ್ರ. ಅನೇಕ ಪ್ರಸಂಗಗಳು, ಬಹಳಷ್ಟು ಪ್ರಸಂಗಗಳಿದೆ. ಅಂತೂ ಅದಾದ ಮೇಲೆ ಒಮ್ಮೆ ಮಧ್ಯದಲ್ಲಿ ವಿರಾಧ ಅಂತ ಬರ್ತಾನೆ, ಅವನ ಸಂಹಾರವಾಗುತ್ತದೆ. ಅದೆಲ್ಲ ಮುಗಿದ ಮೇಲೆ ಬಹಳ ಪ್ರಧಾನವಾದ ಪ್ರಸಂಗ ಏನು ಅಂತ ಹೇಳಿದ್ರೆ, ಲಕ್ಷ್ಮಣ ಸಾಮಾನ್ಯವಾಗಿ ತಾನು ಪ್ರತಿನಿತ್ಯದಲ್ಲಿ ಹೋಗಿ, ನಾವು ಶೂರ್ಪಣಖಿ ಬಂದ ಮೇಲೆ ಅಲ್ಲಿನ ಕಥೆ ಕೇಳ್ತೀವಿ. ಶೂರ್ಪಣಖಿ ಬಂದಳು, ಲಕ್ಷ್ಮಣ ಮೂಗು ಕಿವಿಯೆಲ್ಲ ಕತ್ತರಿಸಿ ಹಾಕದ ಅಂತ ಕೇಳ್ತೀವಿ. ಶೂರ್ಪಣಖಿ ಬರ್ಲಿಕ್ಕೆ ಏನು ಕಾರಣ ಅಂತ ಆನಂದ ರಾಮಾಯಣ ಹೇಳುತ್ತೆ. ಏನು ಕಾರಣ ಅಂತ ಹೇಳುತ್ತೆ, ವನೇ ಶೂರ್ಪಣಖಾ ಪುತ್ರಂ ತಪಂತಂ ಸಾಂಬನಾಮಕಂ ಬ್ರಹ್ಮಾದದೋ ದಿವ್ಯ ಖಡ್ಗಂ ತಂ ಸಾಂಭವನ ದದರ್ಶಸಃ ತದ್ಧೃತ್ವಾ ಲಕ್ಷ್ಮಣ ಖಡ್ಗಂ ವೃಕ್ಷಾನ್ವಲ್ಲಿರ್ ಬಭಂಜಸಃ ವೃಕ್ಷಗುಲ್ಮೆ ಹತಃ ಸಾಂಬಸ್ತೋ ರಾಘವಂ ಅಬ್ರವೀತ್ ಪ್ರಾಯಶ್ಚಿತ್ತಂ ಬ್ರಹ್ಮಹಣಂ ಮಾಂ ವದತತ್ವಂ ರಘೂತ್ತಮ ರಾನೋಪ್ಯಾಹ ಹತಃ ಸಾಂಭೋ ರಾಕ್ಷಸೋನ ಮುನಿವರ್ಹತಃ ತಚ್ಛ್ರುತ್ವಾ ಲಕ್ಷ್ಮಣಸ್ತುಷ್ಟಃ ಸಾಂಬ ಮಾತ್ರಾಪಿ ತಚ್ಛ್ರುತಂ ತಸ್ಮರಂತಿ ಪುತ್ರ ದುಃಖಂ ರಾಕ್ಷಸಿ ಕಾಮರೂಪಿಣಿ ವಿಚಚಾರ ಶೂರ್ಪಣಖಾಂ ನಾಮ್ನಿ ಸಾ ಸರ್ವತಃ. ಸ್ಪಷ್ಟ ಹೇಳ್ತಾರೆ ಋಷಿಗಳು, ವಾಲ್ಮೀಕಿ ಮಹರ್ಷಿಗಳು. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪ್ರತಿನಿತ್ಯ ತಾನು ಸುತ್ತಮುತ್ತ ಇದ್ದ ಜಾಗದಲ್ಲಿ ಎಲ್ಲ ಕಡೆಗೂ ಕೂಡ ಹುಲ್ಲುಗಳು ಜಾಸ್ತಿ ಬೆಳೆದಿದ್ರೆ ಅದನ್ನು ಸಮದಟ್ಟ ಮಾಡೋದು, ದರ್ಭೆಗಳು ಬೆಳೆದಿದ್ರೆ ಆ ದರ್ಭೆಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ತಂದು ಯಜ್ಞ ಯಾಗಾದಿಗಳಿಗೆ ಉಪಯೋಗ ಮಾಡಿಕೊಡೋದು, ಋಷಿಗಳಿಗೆ ಕೊಡೋದು, ಎಲ್ಲ ಲಕ್ಷ್ಮಣ ಪ್ರತಿನಿತ್ಯ ಮಾಡ್ತಾ ಇದ್ದ ಕೆಲಸ ಅಂತ. ಆ ಪಂಚವಟಿ ಗ್ರಾಮದಲ್ಲಿ ಇದ್ರು. ಅವಾಗ ಅಲ್ಲಿರ್ಬೇಕಾದಾಗ ಒಂದು ದಿವಸ ಹೀಗೆ ದರ್ಭೆಗಳನ್ನೆಲ್ಲ ತರಬೇಕು, ಹುಲ್ಲುಗಳನ್ನೆಲ್ಲ ಸಮತಟ್ಟು ಮಾಡಬೇಕು ಅಂತ ಹೇಳಿ ಹೊರಟಿ ಆ ಕೆಲಸ ಮಾಡಬೇಕಾದಾಗ ಯಾರೋ ಒಬ್ಬ ವ್ಯಕ್ತಿ ತಪಸ್ ಮಾಡ್ತಾ ಕೂತಿರ್ತಾನಲ್ಲ, ಅವನ ಪಕ್ಕದಲ್ಲಿ ಒಂದು ಖಡ್ಗ ಸಿಗುತ್ತದೆ. ಭಾರಿ ಚೆನ್ನಾಗಿದೆ ಕತ್ತಿ ಇದು, ಇದರಲ್ಲಿ ಬಹಳ ಬೇಗ ಕಟ್ಟುಗಳು ಮಾಡ್ಬಿಡ್ಬೋದು ಅಂತ ಹೇಳಿ ಅದನ್ನು ತಗೊಂಡು ಕತ್ತರಿಸ್ತಾ ಹೋಗ್ತಾನಂತ. ಆ ಪೊದೆಗಳ ಮಧ್ಯದಲ್ಲಿ ಅವರು ಕೂತಿರ್ತಾರೆ. ಸುತ್ತಲೂ ಕತ್ತರಿಸ್ತಾ ಯಾವುದೋ ಜ್ಞಾನದಲ್ಲಿ ಕತ್ತರಿಸಿದಾಗ ಒಂದು ತಲೆನೂ ಕತ್ತರಿಸಿ ಬಿದ್ದು ಹೋಗ್ಬಿಡುತ್ತೆ. ಸಾಂಬ ಅನ್ನೋನು ಬ್ರಹ್ಮಾದದೋ ದಿವ್ಯ ಖಡ್ಗಂ, ಸಾಂಬ ಅಂತ ಆ ವ್ಯಕ್ತಿಯ ಹೆಸರು. ಅವನ ಪಕ್ಕದಲ್ಲಿದ್ದ ಖಡ್ಗ ಅದು ಬ್ರಹ್ಮದೇವರು ಕೊಟ್ಟಂತಹ ಖಡ್ಗ. ಅದು ಆ ಖಡ್ಗಗಳನ್ನು ತಗೊಂಡು ಹುಲ್ಲು ಇತ್ಯಾದಿಗಳನ್ನು ಕತ್ತರಿಸಿದ್ರ ಜೊತೆಗೆ ಆ ಸಾಂಬನ ತಲೆಯನ್ನು ಕತ್ತರಿಸ್ಬಿಟ್ಲಂತೆ. ಎದೆ ಹೊಡ್ಕೊಂಡ್ಬಿಟ್ಟ ಲಕ್ಷ್ಮಣ. ಅಯ್ಯೋ ಎಂಥ ಅನ್ಯಾಯ ಆಗೋಯ್ತು, ಹತ್ಯೆ ಮಾಡ್ಬಿಟ್ಟಲ್ಲ, ಬ್ರಹ್ಮ ಹತ್ಯೆ ಆಗೋಯ್ತಲ್ಲ, ಪ್ರಾಯಶ್ಚಿತ್ತಂ ಬ್ರಹ್ಮಹಣಂ, ಬ್ರಹ್ಮಹತ್ಯೆ ಆಗೋಯ್ತು ನನ್ನಿಂದ ಅಂತ ಓಡೋಡಿ ರಾಮಚಂದ್ರನ ಹತ್ರ ಬಂದು ನಮಸ್ಕಾರ ಮಾಡಿ ಕೇಳ್ತಾರಂತೆ, ಸ್ವಾಮಿ ನನ್ನಿಂದ ಅಪರಾಧ ಆಗೋಗಿದೆ, ಏನಾಯ್ತು? ಈ ರೀತಿ ಸಾಂಬ ಅನ್ನೋ ವ್ಯಕ್ತಿ ಕೂತಿದ್ದ, ಅವನ ಸಂಹಾರ ಮಾಡಿಬಿಟ್ಟೆ ನಾನು ಹಾಗೆ. ಅದಕ್ಕೆ ಕೇಳ್ತಾನಂತೆ ರಾಮಚಂದ್ರ ಹೇಳ್ತಾನಂತೆ, ಪ್ರಾಯಶ್ಚಿತ್ತಂ ಬ್ರಹ್ಮಹಣಂ ಮಾ ವದತ್ವಂ ರಘೂತ್ತಮ ರಾನೋಪ್ಯಾಹ ಹತಃ ಸಾಂಬೋ ರಾಕ್ಷಸೋನ ನಮನಿರ್ಹತಃ. ಯೋಚನೆ ಮಾಡಬೇಡ, ಅವನು ಯಾವ ಬ್ರಾಹ್ಮಣ ಋಷಿ ಜ್ಞಾನಿ ಏನೇನಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ. ಸಾಂಬ ಅನ್ನೋ ದೊಡ್ಡ ರಾಕ್ಷಸ. ಅವನ ಹತ್ಯೆ ಮಾಡಿದ್ರಿಂದ ನೀನು ಲೋಕಕ್ಕೆ ಉಪಕಾರ ಮಾಡಿದೆಯೇ ಹೊರತು ಯಾವ ಪಾಪವೂ ನಿನಗೆ ಬಂದಿಲ್ಲ, ಪ್ರಾಯಶ್ಚಿತ್ತದ ಅನಿವಾರ್ಯತೆ ಅವಶ್ಯಕತೆ ಆಗಲಿ ನಿನಗಿಲ್ಲ. ಅವನು ಯಾರು ಅಂತ ಕೇಳಿದ್ರೆ, ಅವನು ಪುತ್ರ ಶೂರ್ಪಣಖಿಯ ಮಗ ಅಂತ. ಶೂರ್ಪಣಖಿಯ ಮಗ ಅಂತ. ಶೂರ್ಪಣಖಿ ವಿದ್ಯುಜ್ಜಿಹ್ವ ಅಂತ ಗಂಡ. ಆ ಮಹಾನುಭಾವ ರಾವಣ ಅವರೆಲ್ಲರೂ ಕೂಡ ಯುದ್ಧ ಮಾಡಬೇಕಾದಾಗ ರಾವಣ ಎದುರುಗಡೆ ಇರೋ ಶತ್ರುಗಳನ್ನು ಕೊಲ್ತಾ ಗೊತ್ತಿಲ್ಲದೆ ಈ ಶೂರ್ಪಣಖಿ ಗಂಡನ್ನು ಕೊಂದಾಕ್ಬಿಡ್ತಾನೆ. ಶೂರ್ಪಣಖಿ ಗಂಡನ್ನು ಗೊತ್ತಾಗ್ಬಿಡ್ತಾನೆ. ನೀನೇನು ಗೊತ್ತಿಲ್ಲ, ಧಿಯೋಯೋನೋ ಪ್ರಚೋದಯ, ಒಳಗೆ ಕೂತು ಪ್ರೇರಣೆ ಮಾಡುವನು ಸ್ವಾಮಿ. ಅವನನ್ನ ಅವನ ಕೈಯಿಂದನೇ ತನ್ನ ಭಾವನ ಕೊಂದು ಹಾಕ್ಸ್ಬಿಟ್ಟ ದೇವರು. ನಾವ್ ಏನ್ ಮಾತಾಡ್ತೀವಿ, ಏನ್ ಮಾತಾಡ್ಬೇಕು ಯಾವುದೋ ನಮ್ಮ ಕೈಲಿಲ್ಲ ರೀ. 36 ಲಕ್ಷ ವರ್ಷ ತಪಸ್ ಮಾಡಿರ್ತಾನೆ ಕುಂಭಕರ್ಣ. 36,000 ವರ್ಷ ಕೇಳಿರ್ತೀವಿ ನಾವು. 36 ಲಕ್ಷ ವರ್ಷ ಕುಂಭಕರ್ಣ ಮಾಡಿದ ತಪಸ್ಸು. ಏನ್ ಕೇಳ್ಬೇಕು ಗೊತ್ತಾ? ದೇವತೆಗಳ ಜಾತಿನೇ ಇರಬಾರ್ದು. ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾಗಿತ್ತು ಅವನು. ಏನೋ ನಿರ್ದೇವತ್ವಂ ದೇಹಿ. 36 ಲಕ್ಷ ವರ್ಷ ಪ್ರಾಕ್ಟೀಸ್ ಮಾಡಿದ್ದಾನೆ. ಇಷ್ಟೇ ವರ್ಡು, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು, ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು. ಬ್ರಹ್ಮದೇವರು ಬಂದಾಗ 36 ಲಕ್ಷ ವರ್ಷ ಆದಮೇಲೆ ಬ್ರಹ್ಮದೇವರ ಪ್ರತ್ಯಕ್ಷ ಆದ್ರೆ ಕೇಳ್ಕೋಬೇಕು. ಏನ್ ಬೇಕು ಕೇಳಪ್ಪ, ನಿದ್ರಾವತ್ವಂ ದೇಹಿ. ಮುಗಿದಾಯ್ತು. ಅನ್ಕೊಂಡಿದ್ದೇನು, ಒದ್ದಾಡಿದ್ದೇನು, ನಿರ್ದೇವತ್ವಂ ಅನ್ನೋದು ಹೋಗಿ ನಿದ್ರಾವತ್ವಂ ಅಂತ ಆಗೋಯ್ತು. ಚೆನ್ನಾಗಿ ಬೆಚ್ಚಗೆ ಮಲ್ಕೊಳಂಗಾಯ್ತು. ಧಿಯೋ ಯೋನ ಪ್ರಚೋದನೆ. ಒಳಗೆ ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ
ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾನ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಏನು ಮಾತನಾಡಬೇಕು, ಏನಾಗಬೇಕು ಎಲ್ಲ ಭಗವದಿಚ್ಛೆ. ಅವನಿಗೆ ಇಚ್ಛೆಗೆ ಬಂದದ್ದು ನಮ್ಮ ಇಚ್ಛೆಗೆ ಬರಲಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಬೇಕು. ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ದ ಏನೆಲ್ಲ ಆಗೋಯ್ತು. ಅದೇ ರೀತಿ ಶೂರ್ಪಣಖಿ ಗಂಡನನ್ನ ರಾವಣನೇ ಕೊಂದು ಹಾಕ್ಬಿಟ್ಟ. ಅದಕ್ಕೆ ನಿನಗೊಂದು ವರ ಕೊಡ್ತೀನಿ, ಏನು ಗೊತ್ತಾ, ನೀನು ಯಾರನ್ನು ಇಷ್ಟಪಡ್ತೀಯೋ ಅವ್ರನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಮೊದಲನೇ ವಿಧವಾ ವಿವಾಹ ಪದ್ಧತಿ ತಂದವನು ಯಾರು? ನಾನು ಮಾಡಿಸ್ತೀನಿ, ಹೋಗಿ ಕರ್ಕೊಂಬ. ಹುಡುಕ್ತಾ ಇದ್ವಿ ಯಾರಾದರೂ ಬಂದ್ರೆ ಅಂತ ಸಿಕ್ಕರೆ ಅದರ ಸರಿಯಾಗಿ ಸಾಂಬ ಸತ್ತಿದ್ದು ಗೊತ್ತಾಗೋಯ್ತು. ಸೊ ಈಗ ಎರಡು ಉದ್ದೇಶ ಅವಳಿಗೆ. ಏನು ಅಂದರೆ ನಿಜವಾಗಲೂ ರಾಮನನ್ನು ಲಕ್ಷ್ಮಣನನ್ನು ಮದುವೆ ಆಗಬೇಕು ಅನ್ನೋದು ಮೋಹ ಪಟ್ಟವಳಂತೆ ಒಂದು ಅರ್ಥ. ಓಕೆ, ಅವನನ್ನು ಮದುವೆ ಮಾಡಿಕೊಂಡು ಅವನ ವಿರುದ್ಧ ನಡ್ಕೊಂಡು ಅವನ ಜೀವನ ಹಾಳು ಮಾಡಬೇಕು, ಆಮೇಲೆ ಅವನನ್ನು ಕೊಂದು ಹಾಕ್ಬೇಕು. ಯಾಕೆ ನನ್ನ ಮಗನ ಕೊಂದಿದ್ದಾನಲ್ಲ, ಈ ಕಾರಣಕ್ಕೆ ರಾಮ ಲಕ್ಷ್ಮಣರ ಹತ್ರ ಹೋದ್ಲಂತವಳು. ಆನಂದ ರಾಮಾಯಣದಲ್ಲಿ ಹೇಳ್ತಾರೆ ಈ ಮಾತು. ಅಂತೂ ಕೂಡ ರಾಮ ಲಕ್ಷ್ಮಣರ ಹತ್ರ ಹೋಗ್ತಾರೆ. ರಾಮನ ಹತ್ರ ಹೋಗ್ತಾಳೆ, ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಬೇಕು, ನಿನ್ನ ಇಷ್ಟಪಟ್ಟಿದ್ದೀನಿ ಅಂದರೆ ರಾಮ ಹೇಳ್ತಾನೆ, ನಾನು ಏಕಪತ್ನಿ ವ್ರತಸ್ಥ, ಮದುವೆ ಆಗಿದೆ, ಅವಳಲ್ಲಿ ಹೆಂಡತಿ ಇದ್ದಾಳೆ, ನನ್ನ ತಮ್ಮ ಇದನ್ನು ಅಲ್ಲಿ ಹೋಗು ಅಂತ ಕಳಿಸ್ತಾನೆ. ನನ್ನ ತಮ್ಮ ಅವನು ಮನೇಲಿ ಬಿಟ್ಟು ಬಂದಿದ್ದಾನೆ ಹೆಂಡತಿನ, ಮದುವೆ ಮಾಡ್ಕೊ ಹೋಗಿ ಕೇಳ್ಕೊ, ಮದುವೆ ಆಗ್ತಾನೆ, ಹಂಗಿಂಗೆಲ್ಲ ಹೇಳಿ ಕಳಿಸ್ತಾನೆ. ಲಕ್ಷ್ಮಣನ ಹತ್ರ ಬರ್ತಾಳೆ. ಅದಕ್ಕೆ ಲಕ್ಷ್ಮಣ ಒಂದು ಮಾತು ಹೇಳ್ತಾನಂತೆ, ನಾನು ಕೆಲಸ ಮಾಡೋನು ದಾಸ, ಈಶ ನೋಡಿ ಅಲ್ಲಿ ಕೂತಿದ್ದಾನೆ. ಈಶ ನಾನು ದಾಸ, ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನೀನು ದಾಸಿ ಆಗ್ತೀಯ, ಅವನನ್ನು ಮದುವೆ ಮಾಡ್ಕೊಂಡ್ರೆ ಈಶಿ ರಾಣಿ ಆಗ್ತೀಯ, ಯೋಚನೆ ಮಾಡಿ ಏನಾಗ್ತೀಯ ಅಂತ. ನಾನು ರಾಣಿ ಆಗ್ಬೇಕು, ಮತ್ತೆ ಅವನ ಹತ್ರ ಹೋಗು ಅಂತ ಮತ್ತೆ ರಾಮನ ಹತ್ರ ಕಳಿಸ್ತಾನೆ. ರಾಮ ಹೇಳ್ತಾನೆ, ಅವನಿಗೆ ಗೊತ್ತಿಲ್ಲ, ತಗೋ ಈ ಬಾಣನ ಕೊಡು, ಈ ಬಾಣನ ಲಕ್ಷ್ಮಣನ ಕೈಲಿ ಕೊಡು, ಅವ್ನು ಕೊಟ್ರೆ ಈ ಬಾಣ ನೋಡೋಣ ಅರ್ಥ ಮಾಡ್ಕೊಂತಾನೆ ನಿನಗೇನ್ ಮಾಡ್ಬೇಕು ಅಂತ. ಅಂದ್ರೆ ಇವಳು ಅನ್ಕೊಂಡ್ಬಿಟ್ಲು, ಈ ಬಾಣ ಕೊಟ್ರೆ ನನ್ನ ಮದುವೆ ಮಾಡ್ಕೊಳ್ತಾನೆ ಅಂತ ಇವಳು ಅನ್ಕೊಂಡ್ಲು. ತಗೊಂಡೋಗಿ ಬಾಣ ಕೊಡ್ತಾಳೆ ಲಕ್ಷ್ಮಣನ ಕೈಯಲ್ಲಿ. ರಾಮನ ಇಚ್ಛೆ ಲಕ್ಷ್ಮಣನಿಗೆ ಗೊತ್ತಾಯಿತು. ತಕ್ಷಣದಲ್ಲೇ ಬಾಣ ಪ್ರಯೋಗದಿಂದ ಶೂರ್ಪಣಖಿಯ ಕಿವಿಯಾಗಿರ್ಬಹುದು, ಮೂಗಾಗಿರಬಹುದು, ಎಲ್ಲ ಅಂಗಾಂಗಗಳನ್ನ ತುಟಿ ಎಲ್ಲ ಹೇಳ್ತಾರೆ ಇದರಲ್ಲಿ. ಹಾಗಾಗಿ ಎಲ್ಲವನ್ನ ಛಿದ್ರ ಮಾಡಿಡ್ತಾರೆ, ಎಲ್ಲವನ್ನ ಛಿದ್ರ ಮಾಡಿಡ್ತಾರೆ. ಚಂಚಿತ್ವ ರಾಮತೂಣೀರಂ ವಿವೇಶ ಕ್ಷಣ ಮಾತ್ರತಃ ಘೃಣ ಕರ್ಣ ಉಷ್ಟ ಹೃತ ಜಾತರಹಿತ ಸಾಪಿ ರಾಕ್ಷಸಿ. ಎಲ್ಲವನ್ನ ವಿಕಾರಗೊಳಿಸಿಟ್ಬಿಟ್ಟ ಲಕ್ಷ್ಮಣ. ಕ್ಷಣ ಮಾತ್ರದಲ್ಲಿ ಹಾಹಾಕಾರ ಹಿಡ್ಕೊಂಡು ಓಡ್ ಹೋಗ್ತಾಳಂತೆ. ಅಲ್ಲೇ ಹತ್ತಿರದಲ್ಲಿದ್ದವರ ಅಣ್ಣ ತಮ್ಮಂದಿರು ತ್ರಿಶಿರ, ಖರ, ದೂಷಣ 14,000 ಮಂದಿಯ ರಾಕ್ಷಸರವರೆಲ್ಲರೂ ಕೂಡ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾಳೆ. ಭಗವಂತರು ಕೂಡ 14,000 ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲ ದೈತ್ಯರನ್ನು ಸಂಹಾರ ಮಾಡ್ತಾರೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಲು ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಾರಲ್ಲ. ಹಾಗಾಗಿ ಎಲ್ಲ ಕಡೆ ಭಗವಂತ ತಾನು ರೂಪಗಳನ್ನ, ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಉತ್ತಮವಾದ ಆ ದುಷ್ಟಳಾದಂತಹ ಶೂರ್ಪಣಖಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಸೀತಾದೇವಿಯನ್ನ ಲಕ್ಷ್ಮಣನನ್ನ ಕುಟೀರದಲ್ಲೇ ನೀವು ವಾಸ ಮಾಡ್ಕೊಂಡಿರಿ, ಕ್ಷಣ ಮಾತ್ರದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಇಷ್ಟು ವ್ಯವಸ್ಥೆ ಮಾಡಿಟ್ಟು ಸೀತಾದೇವಿಯನ್ನು ಸಂತೋಷಪಡಿಸ್ತಾನೆ ಅಂತ ಹೇಳ್ತಾರೆ. ಕರದೂಷಣರನ್ನ ಸಂಹಾರ ಮಾಡಿ ತ್ರಿಶಿರ ಇತ್ಯಾದಿಗಳನ್ನು ಸಂಹಾರ ಮಾಡ್ತಾನೆ ಅಂತ. ಈ ವಿಚಾರ ಕಂಪನಿಂದ ರಾವಣನಿಗೆ ಗೊತ್ತಾಯ್ತು. ಶೂರ್ಪಣಖಿಯು ನಂತರದಲ್ಲಿ ಹೋಗಿ ಹೇಳ್ತಾಳೆ, ಈ ರೀತಿಯ ಎಲ್ಲ ಕಥೆ ನಡೆದಿದೆ ಸ್ವಾಮಿ, ಹಾಗಾಗಿ ಹೇಗಾದ್ರೂ ಮಾಡಿ ನಾನು ರಾಮಲಕ್ಷ್ಮಣರನ್ನ ನಾನು ಅವರಿಗೆ ಹಿಂಸೆ ಕೊಡಲೇಬೇಕು, ನನ್ನ ಪತಿಯನ್ನಾಗಿ ಪಡ್ಕೊಂಡು ಅವರನ್ನು ಹಿಂಸೆಗೊಳಿಸ್ಬೇಕು. ಅದಕ್ಕೆ ಮೂಲ ಕಾರಣನು ಆ ಸೀತಾದೇವಿ ಇದ್ದಿದ್ದರಿಂದಲೇ ನನ್ನನ್ನು ಮದುವೆ ಮಾಡ್ಕೊಳ್ತಿಲ್ಲ ರಾಮ. ಹಾಗಾಗಿ ಯೋಚನೆ ಮಾಡಬೇಡ, ಅದಕ್ಕೇನು ವ್ಯವಸ್ಥೆ ಬೇಕು ಆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ರಾವಣ ಹೊರಡ್ತಾನೆ. ಯಾರ ಹತ್ರ? ಮರೀಚನ ಹತ್ರ ಹೊರಡ್ತಾನೆ. ಅವರಿಬ್ಬರ ಸಂಭಾಷಣೆ ಏನಾಯಿತು, ಮುಂದೆ ಮಾಯಾಮೃಗದ ವಿಚಾರ, ರಾವಣ ಸೀತಾಕೃತಿಯನ್ನು ಅಪಹರಣ ಮಾಡಿದ್ದು, ಸೀತಾಕೃತಿ ಅದು ಹೇಗಾಯಿತು ಅನ್ನೋ ವಿಚಾರ, ಬಹಳ ಅಪರೂಪದ ವಿಚಾರಗಳನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ದೇಶ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಶ್ರೀ ಉತ್ತಮ